ಮೋದಿಜಿ ಇಲಿ ಎಲ್ಲಿದೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಇಲಿ ಹಿಡಿಯಲು ಬೆಟ್ಟ ಅಗೆದ್ರು ಪ್ರಧಾನಿ ಮೋದಿ. ಜನರಿಗಾಯ್ತು ತೊಂದರೆ, ಸಿಕ್ಕಿ ಬಿದ್ದಿಲ್ಲ ಕಪ್ಪು ಕುಳಗಳು. ಮೋದಿ ಹೇಳಿದ್ದ ಕಪ್ಪು ಹಣ ಎಲ್ಲಿ ಹೋಯಿತು? ಪ್ರಧಾನಿ ಮೋದಿ ಫಾರ್ಮುಲಾ ಫೇಲ್ ಆಗಿದ್ದು ಹೇಗೆ? ಇದುವೇ ಇವತ್ತಿನ ವಿಶೇಷ. ಮೋದಿಜಿ ಇಲಿ ಎಲ್ಲಿದೆ? ಪ್ರಧಾನಿ ನರೇಂದ್ರ ಮೋದಿ ದೊಡ್ಡದೊಂದು ರಿಸ್ಕ್ ತಗೊಂಡು ದೇಶದಲ್ಲಿ ಕಪ್ಪು ಹಣವನ್ನು ಹೊಂದಿರುವ ಕಪ್ಪು ಕುಳಗಳನ್ನು ಬೇಟೆಯಾಡುವ ನಿರ್ಧಾರ ಕೈಗೊಂಡರು. ಇದಕ್ಕಾಗಿ ದೇಶದ ಜನರಿಂದ 50 ದಿನಗಳ ಕಾಲಾವಕಾಶ ಕೂಡ ಕೇಳಿದ್ದರು. ಆದರೆ ಬೆಟ್ಟ ಅಗೆದು ಇಲಿ ಹಿಡಿಯಲು ಹೊರಟರು. ಈಗ ಇಲಿಯೂ ಕೈಗೆ ಸಿಗದ ಸ್ಥಿತಿ ಪ್ರಧಾನಿ ಮೋದಿಯವರದ್ದಾಗಿದೆ. देश को भ्रष्टाचार और काले धन रूपी दिमक से मुक्त कराने के लिए एक और सख्त कदम उठाना जरूरी हो गया है। आज मध्यरात्रि यानी 8 नवंबर 2016 की रात्रि को 12 बजे से वर्तमान में जारी 500 रुपए और 1000 रुपए के करेंसी नोट लीगल टेंडर नहीं रहेंगे, यानी ये मुद्राएं कानूनन अमान्य होगी। ನವೆಂಬರ್ 8ರಂದು ಪ್ರಧಾನಿ ನರೇಂದ್ರ ಮೋದಿ ಇಂತಹದ್ದೊಂದು ಘೋಷಣೆ ಮಾಡಿದಾಗ ಕಪ್ಪು ಕುಳಗಳ ಮೇಲೆ ಗದಾ ಪ್ರಹಾರ ಅಂತಲೇ ಭಾವಿಸಲಾಗಿತ್ತು. ದೇಶದ ಜನ ಬ್ಯಾಂಕ್ಗಳ ಮುಂದೆ ಕ್ಯೂ ನಿಂತಾಗಲೂ ಪ್ರಧಾನಿ ಮಾಡಿದ ಕೆಲಸವನ್ನ ಶ್ಲಾಘಿಸುತ್ತಲೇ ಕಷ್ಟ ಸಹಿಸಿಕೊಂಡಿದ್ರು. ಎಟಿಎಂಗಳಲ್ಲಿ ದುಡ್ಡು ಸಿಗದಿದ್ದಾಗಲೂ ಜನರಲ್ಲಿ ಆಕ್ರೋಶದ ಬದಲು ದೇಶಿ ಸೇವೆ ಮಾಡ್ತಿರೋ ಹೆಮ್ಮೆ ಇತ್ತು. ಆದ್ರೆ ಬೆಟ್ಟ ಅಗೆದು ಇಲಿ ಹಿಡಿಯೋಕೆ ಪ್ರಧಾನಿ ಮೋದಿ ಹೊರಟಿದ್ದಾರೆಂದು ವಿರೋಧ ಪಕ್ಷಗಳಿಂದ ಟೀಕೆ ವ್ಯಕ್ತವಾಗಿತ್ತು. ಪ್ರಧಾನಿ ಮೋದಿ ಇದಕ್ಕೆ ತಮ್ಮದೇ ಶೈಲಿಯಲ್ಲಿ ತಿರುಗೇಟು ಕೂಡ ಕೊಟ್ಟಿದ್ರು. एक नेता ने बयान दिया, उन्होंने कहा खोदा डूंगर अब निकाली चुहिया। भाई मुझे चूहिया ही निकालनी थी, वही तो सब खा जाती है चोरी छुपी से। किसान मेहनत करके अनाज का ढेर करे तो चूही आ जाए साहब, सब खत्म कर जाए। तो जिस नेताजी ने जो कहा, मैं उनका धन्यवाद करता हूं कि कम से कम सच तो बोले। ये चूहियां पकड़ने का ही काम है, जो देश का गरीब का धन खा जाते थे, वो चूहियां पकड़ने का ही काम है और चल रहा है, तेज गति से चल रहा है। ಎಸ್, ಟೀಕಾಕಾರರಿಗೆ ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟ ಉತ್ತರವಿದು. ದೇಶದ ಕಪ್ಪು ಕುಳಗಳನ್ನ ಇಲಿಗಳಿಗೆ ಹೋಲಿಸಿದ್ದ ಮೋದಿ ಇದರಿಂದ ಬಡವರಿಗೆ ಹಾಗೂ ರೈತರಿಗೆ ನ್ಯಾಯ ಸಿಗುತ್ತೆ ಅಂತ ಬಿಂಬಿಸಿದ್ರು. ಆದ್ರೆ 50 ದಿನ ಕಳೆದ ಮೇಲೂ ದೇಶದಲ್ಲಿ ದೊಡ್ಡ ಇಲಿ ಹೆಗ್ಗಣಗಳು ಸಿಕ್ಕಿ ಬಿದ್ದಿರೋದು ಗೋಚರಿಸುತ್ತಿಲ್ಲ. 75,000 ಕೋಟಿ ರೂಪಾಯಿ ಬ್ಯಾಂಕ್ಗೆ ಬರೋಕೆ ಬಾಕಿ. 15.44 ಲಕ್ಷ ಕೋಟಿಯಲ್ಲಿ ಕಪ್ಪು ಹಣ ಇದ್ದಿದ್ದೆಷ್ಟು? ಪ್ರಧಾನಿ ಮೋದಿ ಹಿಡಿಯಲು ಹೊರಟ ಇಲಿಗಳು ಎಲ್ಲಿ? ಅಂದಹಾಗೆ ಪ್ರಧಾನಿ ನೋಟ್ ಬ್ಯಾನ್ ನಿರ್ಧಾರ ತೆಗೆದುಕೊಂಡಾಗ ಅಂದ್ರೆ ನವೆಂಬರ್ 8, 2016ರವರೆಗೆ ದೇಶದಲ್ಲಿ 500 ಹಾಗೂ 1000 ರೂಪಾಯಿ ನೋಟಿನಲ್ಲಿ 15.44 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಹಣವಿತ್ತು. ಆದ್ರೆ ನೋಟುಗಳನ್ನ ಅಮಾನ್ಯಗೊಳಿಸಿದ ನಂತರ 500, 1000 ರೂಪಾಯಿ ನೋಟಿನ 14.5 ಲಕ್ಷ ಕೋಟಿಗಿಂತ ಹೆಚ್ಚು ಹಣ ಬ್ಯಾಂಕ್ಗಳಿಗೆ ವಾಪಸ್ ಆಗಿದೆ. ಅಂದಾಜು 75,000 ಕೋಟಿಯಷ್ಟು ಹಣ ಮಾತ್ರ ಬ್ಯಾಂಕ್ ಸಿಸ್ಟಂಗೆ ಬರದೆ ಹೊರಗುಳಿದಿದೆ ಅಂತ ಸರ್ಕಾರದ ಉನ್ನತ ಮೂಲಗಳನ್ನ ಉಲ್ಲೇಖಿಸಿ ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಮಾಡಿದೆ. ಹೀಗಾಗಿ ಪ್ರಧಾನಿ ಮೋದಿ ಹಿಡಿಯಲು ಹೊರಟ ಇಲಿಗಳು ಸದ್ಯಕ್ಕಂತೂ ತಪ್ಪಿಸಿಕೊಂಡಂತೆ ಕಾಣ್ತಿದೆ.
ಸರ್ಕಾರ ಅಂದಾಜಿಸಿದ್ದು 3 ಲಕ್ಷ ಕೋಟಿಗಿಂತ ಹೆಚ್ಚು ಕಪ್ಪು ಹಣ. ಹಾಗಿದ್ರೆ ದೇಶದಲ್ಲಿನ ಕಪ್ಪು ಹಣ ಎಲ್ಲಿ ಮಾಯವಾಯಿತು? ಅಂದಹಾಗೆ ದೇಶದಲ್ಲಿ 3 ಲಕ್ಷ ಕೋಟಿಗೂ ಹೆಚ್ಚು ಕಪ್ಪು ಹಣ ಚಲಾವಣೆಯಲ್ಲಿತ್ತು ಅಂತ ಸರ್ಕಾರ ಅಂದಾಜಿಸಿತ್ತು. ಆದ್ರೆ ನೋಟ್ ಬ್ಯಾನ್ ನಂತರ ಕೇವಲ 75,000 ಕೋಟಿಯಷ್ಟು ಹಣ ಮಾತ್ರ ಬ್ಯಾಂಕ್ಗಳಿಗೆ ವಾಪಸ್ಸಾಗದೆ ಹೊರಗುಳಿದಿದೆ. ಪರಿಸ್ಥಿತಿ ಹೀಗಿರುವಾಗ ದೇಶದಲ್ಲಿದ್ದ ಕಪ್ಪು ಹಣ ಮಾಯವಾಗಿತ್ತು ಹೇಗೆ? ಅಥವಾ ಸರ್ಕಾರ ಮೊದಲು ಅಂದಾಜಿಸಿದ ಮೊತ್ತವೇ ತಪ್ಪಾಯಿತೆ? ಬ್ಯಾಂಕ್ಗಳಲ್ಲಿ ಕಪ್ಪು ಹಣ ಬದಲಿಸಲು ನೆರವು ಸಿಕ್ಕು ಸರ್ಕಾರದ ಉದ್ದೇಶ ವಿಫಲವಾಯಿತೆ ಅನ್ನೋ ಹಲವು ಪ್ರಶ್ನೆಗಳು ಈಗ ಎದ್ದಿವೆ. ಆದ್ರೆ ಪ್ರಧಾನಿ ಹೇಳಿದ್ದ ಇಲಿಗಳು ಯಾವಾಗ ಸಿಗುತ್ತವೆ ಅನ್ನೋದು ಮಾತ್ರ ಈಗಿರೋ ಕುತೂಹಲ. ಬ್ಯೂರೋ ರಿಪೋರ್ಟ್, TV9. ಎಸ್, ಪ್ರಧಾನಿ ನರೇಂದ್ರ ಮೋದಿ ಅವರೇನೋ ಡಿಸೆಂಬರ್ 30ರಂದು ಮಾತನಾಡುವ ಸಂದರ್ಭದಲ್ಲಿ ಭೀಮ್ ಆ್ಯಪ್ ಅನ್ನ ಲಾಂಚ್ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಹೇಳಿದ್ರು, ಹೌದು ಈ ಒಂದು ಇಲಿಗಳನ್ನು ಹಿಡಿಯೋದಕ್ಕಾಗಿಯೇ ನಾವು ಈ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಅನ್ನುವ ಮಾತನ್ನ ಹೇಳಿದ್ರು. ಕಪ್ಪು ಕುಳಗಳನ್ನು ಈ ರೀತಿಯಾಗಿ ಉದ್ದೇಶಿಸಿದ್ರು. ಆದರೆ ಪ್ರಧಾನಿ ಮೋದಿಯವರ ಮಾತಿನಲ್ಲೇ ನೋಡೋದಿದ್ರು ಕೂಡ ನವೆಂಬರ್ 8ನೇ ತಾರೀಕಿನಿಂದ ನವೆಂಬರ್ 30ರೊಳಗಾಗ್ಲೇ ಬಹುಶಃ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೇಶದಲ್ಲಿ ಕಪ್ಪು ಹಣ ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರಾಸೆಸ್ನಿಂದ ಹೊರ ಬರೋದಿಲ್ಲ ಅಥವಾ ಅದು ಬೆಳಕಿಗೆ ಕಾಣೋದಿಲ್ಲ ಅನ್ನುವಂಥದ್ದು ಅರ್ಥವಾಗಿತ್ತೋ ಏನೋ. ಅದಕ್ಕಾಗಿಯೇ ಅವರ ಮಾತಿನಲ್ಲಿ ಒಂದು ಬದಲಾವಣೆ ಆಗಿತ್ತು. ಯಾಕಂದರೆ ಬಿಸ್ನೆಸ್ ಸ್ಟ್ಯಾಂಡರ್ಡ್ ಮಾಡಿರ್ತಕ್ಕಂಥ ಒಂದು ಗ್ರಾಫ್ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿರ್ತಕ್ಕಂತಹ ವಿಚಾರಗಳ ಆಧಾರದ ಮೇಲೆ ಒಂದು ಗ್ರಾಫ್ ಅನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಇದರಲ್ಲಿ ಕಪ್ಪು ಲೈನ್ನಲ್ಲಿ ಇರತಕ್ಕಂತಹದ್ದು ನವೆಂಬರ್ 8ನೇ ತಾರೀಕಿನಂದು ಕಪ್ಪು ಹಣದ ಬಗ್ಗೆ ಪ್ರಧಾನಿ ಮೋದಿಯವರು ಉಲ್ಲೇಖಿಸಿರ್ತಕ್ಕಂಥದ್ದು. ಆ ಒಟ್ಟು ಭಾಷಣದಲ್ಲಿ ಅದು ಪದೇ ಪದೇ ರಿಪೀಟ್ ಆಗಿರ್ತಕ್ಕಂಥ ಒಟ್ಟು 18 ಬಾರಿ, ಅಂದರೆ ಸುಮಾರು ಅವರ ಭಾಷಣದಲ್ಲಿ 75%ಗಿಂತ ಹೆಚ್ಚು ಬಾರಿ ಇದು ಉಲ್ಲೇಖ ಆಗಿರ್ತಕ್ಕಂತಹ ಪದ ಕಪ್ಪು ಹಣ, ಬ್ಲ್ಯಾಕ್ ಮನಿ ಅನ್ನುವಂತಹ ಪದ ಅವತ್ತು ಉಲ್ಲೇಖ ಆಗಿತ್ತು. ಹಾಗೆಯೇ ಕೌಂಟರ್ಫೀಟ್ ಕರೆನ್ಸಿ ಅಥವಾ ಫೇಕ್ ಕರೆನ್ಸಿಯನ್ನ ಗ್ರೀನ್ ಲೈನ್ ಅಲ್ಲಿ ತೋರಿಸ್ತಾ ಇರತಕ್ಕಂತಹದ್ದು ಅದು ಸುಮಾರು 22% ಬಾರಿ, ಅಂದ್ರೆ 5 ಬಾರಿ ಅದನ್ನ ಉಲ್ಲೇಖ ಮಾಡಿದ್ರು ಫೇಕ್ ಕರೆನ್ಸಿಯನ್ನ ನವೆಂಬರ್ 8ನೇ ತಾರೀಕಿನಂದು ಮಾಡಿರ್ತಕ್ಕಂತಹ ಭಾಷಣದಲ್ಲಿ. ಹಾಗೆಯೇ ನವೆಂಬರ್ 8ನೇ ತಾರೀಕಿನ ಭಾಷಣದಲ್ಲಿ ಮೋದಿಯವರು ಹೇಳಿರ್ತಕ್ಕಂತಹ ಕ್ಯಾಶ್ಲೆಸ್ ಅನ್ನುವಂಥದ್ದರ ಉಲ್ಲೇಖನೆ ಇರಲಿಲ್ಲ. ಏನೋ ಕೇಸರಿ ಬಣ್ಣದ ಲೈನ್ ಇದೆ, ಅದು ಈ ಒಂದು ಕ್ಯಾಶ್ಲೆಸ್ ಬಗೆಗೆ ಇರತಕ್ಕಂತಹದರ ಗ್ರಾಫ್. ಮುಂದೆ ನವೆಂಬರ್ 27ರ ನಡುವೆ ಪ್ರಧಾನಿ ಮೋದಿ ಸುಮಾರು 6 ಬಾರಿ ಭಾಷಣವನ್ನ ಮಾಡಿದ್ದಾರೆ, ನವೆಂಬರ್ 27ನೇ ತಾರೀಕಿನಂದು ಮಾಡಿರ್ತಕ್ಕಂಥ ಅವರ ಮನ್ ಕಿ ಬಾತ್ ಸೇರಿದಂತೆ. ಆದರೆ ನವೆಂಬರ್ 27ರ ವೇಳೆಗೆ ಅವರ ಮಾತಿನಲ್ಲೇ, ಅವರ ಭಾಷಣದಲ್ಲೇ ಈ ಪದಗಳ ಉಲ್ಲೇಖ ಎಷ್ಟು ಬಾರಿ ಯಾವ ರೀತಿಯಂತ ವೇರಿಯೇಷನ್ಸ್ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಕಪ್ಪು ಹಣ ಅನ್ನುವಂಥದ್ರ ಬಗೆಗೆ ಅಷ್ಟೊಂದು ಬಾರಿ ಹೇಳಿದಂಥ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣದಲ್ಲಿ ನವೆಂಬರ್ 27ರ ವೇಳೆಗೆ ಈ ಒಂದು ಕಪ್ಪು ಹಣದ ಉಲ್ಲೇಖನೆ 25%ಗೆ ಇಳಿದಿತ್ತು. ಅದರ ಬದಲಿಗೆ ಸುಮಾರು 72-73%ನಷ್ಟು ಬಾರಿ ಅವರ ಭಾಷಣದಲ್ಲಿ ಉಲ್ಲೇಖ ಆಗ್ತಾ ಇದ್ದಂಥದ್ದು ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ವಿಚಾರ. ಹಾಗೆಯೇ ಫೇಕ್ ಕರೆನ್ಸಿ ಅಂತೂ ನವೆಂಬರ್ 25ರ ನಂತರ ಅವರು ಆ ಭಾಷಣದಲ್ಲಿ ನವೆಂಬರ್ 27ರ ನವೆಂಬರ್ 30ರ ಅವಧಿಯಲ್ಲಿ ಮಾಡಿರ್ತಕ್ಕಂತಹ ಭಾಷಣದಲ್ಲಿ ಮಾಯವಾಗಿತ್ತು ಅವರ ಭಾಷಣದಿಂದ. ಅಂದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಪ್ರಧಾನಿ ಮೋದಿ ಅವರು ತಮ್ಮ ಮಾತನ ಶೈಲಿಯನ್ನೇ ಬದಲಿಸಿದ್ರು ಅನ್ನುವಂಥದ್ದು ಕೂಡ ಅವರ ಭಾಷಣಗಳಿಂದಲೇ ಗೊತ್ತಾಗ್ತಕ್ಕಂತಹ ಅಂಶ. ಇದನ್ನು ಯಾಕೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಅಂದ್ರೆ ದೇಶದಲ್ಲಿ ಇರ್ತಕ್ಕಂಥ ಕಪ್ಪು ಹಣವನ್ನ ಹಿಡಿಯೋದಿಕ್ಕೆ, ಅದನ್ನು ಕಪ್ಪು ಕುಳಗಳನ್ನು ಹಿಡಿಯೋದಿಕ್ಕೆ, ಕಪ್ಪು ಹಣವನ್ನ ಹೊರತರೋದಿಕ್ಕೆ ಬಹುಶಃ ಅತ್ಯಂತ ದೊಡ್ಡದಾದಂತಹ ರಿಸ್ಕ್ ಅನ್ನು ತೆಗೆದುಕೊಂಡಿದ್ರು. ಆದ್ರೆ ಅದರ ಫಲ ಇಲ್ಲಿಗೆ ಬಂದು ತಲುಪಿದೆ. ಈಗ ಹಾಗಾದ್ರೆ ಈ ಸಿಸ್ಟಮ್ನಲ್ಲಿ ಮೋದಿಯವರು ಮಾಡಿರ್ತಕ್ಕಂಥ ನಿರ್ಧಾರದಲ್ಲಿ ತಪ್ಪಾಗಿತ್ತೋ, ಅಥವಾ ಅದು ಇಂಪ್ಲಿಮೆಂಟ್ ಆಗುವ ಸಂದರ್ಭದಲ್ಲಿ ತಪ್ಪಾಯಿತೋ, ಅಥವಾ ಅವ್ರಿಗೆ ಸಿಗಬೇಕಾಗಿದ್ದಂತಹ ಸಹಕಾರ ಸಿಗದೆ ಇಡೀ ಪ್ರೋಸೆಸ್ ಅನ್ನು ವಿಫಲಗೊಳಿಸುವಂತಹ ಕೆಲಸ ಆಯಿತೋ, ಎಲ್ಲ ವಿಚಾರದ ಬಗ್ಗೆ ಕೂಡ ಮಾತಾಡೋಣ. ಯಾಕಂದ್ರೆ ಈಗ ಅಂದಾಜು 14.5 ಲಕ್ಷ ಕೋಟಿಗಿಂತ ಹೆಚ್ಚು ಹಣ ಬ್ಯಾಂಕಿಂಗ್ ಸಿಸ್ಟಮ್ಗೆ ಮತ್ತೆ ಮರಳಿದೆ ಅನ್ನುವಂಥದ್ದನ್ನ ಸರ್ಕಾರದ ಉನ್ನತ ಮೂಲಗಳನ್ನು ಉಲ್ಲೇಖಿಸಿನೇ ಈಗಾಗಲೇ ವರದಿಗಳು ಬರ್ತಾ ಇರ್ತಕ್ಕಂಥ. ಹಾಗಾದ್ರೆ ಇದೆಲ್ಲವೂ ಕೂಡ ಹೇಗೆ ಸಾಧ್ಯ ಆಯ್ತು, ಇದರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋಗಳಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ SR ಕೇಶವ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಚಾರ್ಟರ್ಡ್ ಅಕೌಂಟೆಂಟ್ ಮೋಹನ್ ಕುಮಾರ್ BN ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿದ್ದಾರೆ. ಹಿರಿಯ ಪತ್ರಕರ್ತ ಅಬ್ದುಲ್ ಹಕೀಂ ಅವರಿದ್ದಾರೆ. ಹಾಗೆಯೇ ನೀರಾವರಿ ತಜ್ಞರಾಗಿರುವ ಪ್ರೊಫೆಸರ್ ನರಸಿಂಹಪ್ಪ ಅವರು ನಮ್ಮ ಜೊತೆಗೆ ದಾವಣಗೆರೆ ಸ್ಟುಡಿಯೋದಿಂದ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ನರಸಿಂಹಪ್ಪ ಅವರೇ, ಈಗ ಆಗಿರ್ತಕ್ಕಂಥ ಪ್ರೋಸೆಸ್ ಅನ್ನ ಗಮನಿಸಿದರೆ, ಹೌದು ಕಪ್ಪು ಹಣದ ಬಗ್ಗೆ ಒಂದು ದೊಡ್ಡ ಸಮರ ಅಂತಲೇ ಬಿಂಬಿಸಿಕೊಂಡಿರ್ತಕ್ಕಂಥ ಪ್ರೋಸೆಸ್ ಇದು ಡಿಮಾನಿಟೈಸೇಷನ್. ಆದ್ರೆ
50 ದಿವಸಗಳ ನಂತರ ಆಗಿರ್ತಕ್ಕಂತಹ ಬೆಳವಣಿಗೆಯನ್ನು ಗಮನಿಸಿದ್ರೆ ನರಸಿಂಹಪ್ಪ ಅವರೇ, ಸುಮಾರು 14.5 ಲಕ್ಷ ಕೋಟಿಗಿಂತ ಹೆಚ್ಚು ಹಣ ವಾಪಸ್ ಬ್ಯಾಂಕಿಂಗ್ ಸಿಸ್ಟಮ್ಗೆ ಬಂದಿದೆ ಅಂತ ಹೇಳಿ, ಆದ್ರೆ ಏನನ್ನ ಸಾಧಿಸಿದಂತಾಯ್ತು? ಎಲ್ಲೂ ಹೋಯ್ತು ಹಾಗಾದ್ರೆ ಈ ಕಪ್ಪು ಕುಳಗಳು? ಹರಿಪ್ರಸಾದ್, ನೀವು ತಲೆ ಮೇಲೆ ಮಳೆ ಹೊಡೆದಾಗ ಮಾತಾಡಿದ್ದೀರಿ ಈಗ. ಯಾಕಂತಂದರೆ 30ನೇ ತಾರೀಕು ಸಾಯಂಕಾಲ ನಿಮ್ಮ ಸ್ಟುಡಿಯೋದಲ್ಲಿ ನನ್ನ ಕೂಡಿಸಿದ್ರಿ, ಜ್ಞಾಪಕ ಇಟ್ಕೊಳ್ಳಿ. ಹೌದು. ಅವತ್ತು ಕೇಳಿದ್ರೆ ನಾಳೆ ಏನು ಮಾಡ್ತಾರೆ ಮೋದಿ ಅಂತ. ನಿಮಗೆ ಏನಾಗಿದೆ, ಏನೋ ನಾಳೆ ಬೆಳಿಗ್ಗೆ 31ನೇ ತಾರೀಕು ಏನೋ ದೇಶದಲ್ಲಿ ದೊಡ್ಡ ಮಹಾಕ್ರಾಂತಿ ಆಗ್ತದಂತ ನಿಮ್ಮ ತಲೆ ಮೇಲೆಲ್ಲ ತುಂಬಿತ್ತು. ನನ್ನ ಕೇಳಿದಾಗ ನಾನೇನು ಹೇಳಿದೆ, ನಾಳೆ ಬೆಳಿಗ್ಗೆ ಏನಾಗುತ್ತೆ ಅಂದರೆ ಸೂರ್ಯ ಹುಟ್ಟುತ್ತಾನೆ ಬೆಳಿಗ್ಗೆ, ಸಾಯಂಕಾಲ ಸೂರ್ಯ ಮುಳುಗ್ತಾನೆ ಅಂತ ಹೇಳಿದ್ದೆ. ನಿಮಗೆ ಜ್ಞಾಪಕ ಇರಬೇಕು. ನಿಜ. ಭಾಳ ಜನ ನಿನ್ನ ಕೇಳೋದು ನೀವು ಯಾಕೆ ಹಂಗೆ ಹೇಳಿದ್ರಿ ಅಂತ. ಇದಕ್ಕೆ ಕಾರಣ ಇಷ್ಟೇ. ಅದಕ್ಕಿಂತ ಅದಾದ ನಂತರ ನಾನು ಹೇಳಿದ್ದೆ, ಬೆಟ್ಟನ ಅಗದು ಇಲಿಯನ್ನು ಹಿಡಿದಂತೆ ಅಂತ. ಅದು ನಿಮಗೆ ಜ್ಞಾಪಕ ಇರ್ಬೋದು. ಹೌದು. ಅದರ 31ನೇ ತಾರೀಕು ಮೋದಿಯವರು ತಮ್ಮ ಭಾಷಣದಲ್ಲಿ ನಾವು ಬೆಟ್ಟವನ್ನು ಅಗದಿರೋದು ನಿಜ, ಹಿಡಿದಿರೋದು ನಾನು ಸುಂಡಿಲಿ ಅಂತ ಏನು ಉಪಯೋಗಿಸಿದ್ದೆ ಶಬ್ದ, ಅದೇ ಶಬ್ದ ಉಪಯೋಗಿಸಿ ಛೋಟೆ ಮುಚಿಕ ಹಮೆ ಪಕಡ್ಲಿಯಾ ಅಂತಂದರು. ಅಂದರೆ ದೊಡ್ಡ ದೊಡ್ಡ ಜನ ತಿಂತಾ ಇದ್ದಿದ್ದ ಇದು ಮಾಡ್ತಾ ಇದ್ದ ಜನ ಸಣ್ಣ ಇಲಿಗಳಿದ್ವು, ಆ ಇಲಿಗಳನ್ನ ಹಿಡಿದ್ವಿ ಅಂತ ಹೇಳಿದ್ರು ಮೋದಿಯವರು. ಅದರ ಅರ್ಥ ಏನಂದರೆ, ನೀವು ಇಷ್ಟೊತ್ತು ಕೂಡ ಎಷ್ಟು ಬಾರಿ ಮೋದಿಯವರು ಕಪ್ಪು ಹಣದ ಬಗ್ಗೆ ಹೇಳಿದ್ರಿ. ನವಂಬರ್ 8ನೇ ತಾರೀಕು ಮತ್ತು ನವಂಬರ್ 27ನೇ ತಾರೀಕು ಎಷ್ಟು ಬಾರಿ ಅವರು ನಕಲಿ ಹಣದ ಬಗ್ಗೆ ಹೇಳಿದ್ರಿ, ಎಷ್ಟು ಬಾರಿ ಅವರು ಹೊರನುಸುಳಿದ ಹಣ ಹೇಳಿದ್ರಿ. ಇದೆಲ್ಲ ನೀವು ಅಂಕಿಅಂಶಗಳು ಸಹಿತ ಹೇಳಿದಿರ್ತಾನೆ. ಅದು ಎಲ್ಲಕ್ಕೂ ಉತ್ತರ ಮೋದಿಯವರದೇ ಆಗಿತ್ತು. ಯಾಕಂತಂದರೆ ಅವರಿಗೆ ಭ್ರಮ ನಿರಸನ ಆಗಿರಲಿಕ್ಕೆ ಸಾಕು ಅನ್ನೋದು ನನ್ನ ಫರ್ಮ್ ಕನ್ಕ್ಲೂಷನ್. ದಿಸ್ ವಾಸ್ ಆ್ಯಸ್ ಎಕ್ಸ್ಪೆಕ್ಟೆಡ್ ಎ ಟ್ರ್ಯಾಜಿಕ್ ಫೇಲ್ಯೂರ್. ಯಾಕೆ ಅಂತ ನೀವು ಕಾರಣಗಳು ಕೇಳಿದ್ರಿ. ಕಾರಣಗಳಲ್ಲಿ ಮೊದಲನೇದು, ಅದಕ್ಕೆ ಬೇಕಾದಂಥ ಇದರ ಅವಶ್ಯಕತೆ ಇತ್ತೇ ಅನ್ನೋದು ಒಂದು ಕಾರಣ ಆಗ್ತದೆ. ಎಸ್. ಬ್ಯಾಂಕ್ಗಳಿಗೆ ಹೋದ ವರ್ಷ ಅರುಣ್ ಜೇಟ್ಲಿ ಒಂದು 20,000 ಕೋಟಿ ರೂಪಾಯಿ ರೀಕ್ಯಾಪಿಟಲೈಸೇಷನ್ಗೆ ರೂಪಾಯಿ ಕೊಟ್ಟರು. ಅಲ್ಲಿಗೆ ಬ್ಯಾಂಕ್ಗಳು ಉಸಿರಾಡೋದಕ್ಕೂ ಕಷ್ಟಪಡೋ ಪರಿಸ್ಥಿತಿನಲ್ಲಿ ಎಲ್ಲ ಬ್ಯಾಂಕ್ಗಳು, ವಿಶೇಷವಾಗಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ಇದ್ದವು. ಅದನ್ನು ರಿಜ್ಯೂನೇಟ್ ಮಾಡೋದಕ್ಕೆ ಇದನ್ನೇನಾದ್ರು ಮಾಡಿದ್ರಾ, ಅದೊಂದು ಕ್ವಶನ್ ಮನಸ್ಸಿನಲ್ಲಿ ಹೇಳ್ತದೆ. ಎರಡನೇದು ಏನಾಗಿ ಅಂತಂದರೆ, ಇವರು ಹೊರದೇಶದಿಂದ ಹಣ ಬರ್ತದೆ, ಅದನ್ನು ನಿಲ್ಲಿಸಬೇಕು. ಅದು ಯಾವುದು ಎಂಥ ನೋಟು? ಜಾಲಿ ನೋಟ್. ಹೌದು. ಜ್ಞಾಪಕ ಇಟ್ಕೊಳ್ಳಿ. ಹೌದು. ಜಾಲಿ ನೋಟ್ ಅಂತ ಬರ್ತದೆ, ಅದು ಫೇಕ್ ಕರೆನ್ಸಿ, ಅದನ್ನು ನಿಲ್ಲಿಸಬೇಕು ಅಂತಂದರು. ಏನು ಹಳೆ ನೋಟನ್ನು ಪ್ರಿಂಟ್ ಮಾಡ್ಬೋದು ಹೊರದೇಶದಲ್ಲಿ, ಇದನ್ನು ಪ್ರಿಂಟ್ ಮಾಡೋಕ್ಕಾಗಲ್ವಾ? ಎಲ್ಲ ಮಾಡ್ತಿದ್ರು. ಆದ್ದರಿಂದ ಇದು ಅಲ್ಲ. ಇಂಥ ಮೋದಿ ಮನಸ್ಸಿನಲ್ಲಿದ್ದ ಕನಸುಗಳೆಲ್ಲ ಕೂಡ ನವಂಬರ್ ಕೊನೆ ಅಷ್ಟೊತ್ತಿಗೆ ತೇಲ್ಬಿಟ್ಟಿದ್ದವು. ರಿಯಾಲಿಟೀಸ್, ದಿ ಎಂಚಾಂಟ್ಮೆಂಟ್ ವಾಸ್ ಅಟ್ ಎನ್ ಎಂಡ್. ದಿ ಮಿರೇಜ್ ಎವಾಪರೇಟೆಡ್. The soap bubble burst. The chariot of Cinderella relapsed into its original pumpkins and mice ಅಂತ ಏನು ಅಂತಾರೆ, ಹಂಗೆ ಆಗೋಯ್ತಿದು. ಅದಕ್ಕೆ ಹುಡ್ಕೋದಕ್ಕೆ ಏನು ಮಾಡಿದ್ರು ಮೋದಿಯವರು? ನಿಜವಾಗಲೂ ಪ್ರಯತ್ನಪಟ್ಟು ಇದು ಬಡವರಿಗಾಗಿ ಮಾಡಿದ್ದು, ರೈತರಿಗಾಗಿ ಮಾಡಿದ್ದು, ಹಳ್ಳಿ ಜನಕ್ಕಾಗಿ ಮಾಡಿದ್ದು, ಪೂರ್ ಪೀಪಲ್ಗೆ ಮಾಡಿದ್ದು ಅಂತ ಹೇಳ್ಬಿಟ್ಟು 9 ಲಕ್ಷ ರೂಪಾಯಿವರೆಗೆ ಇಂಟ್ರೆಸ್ಟನ್ನು 4% ಸಬ್ಸಿಡಿ ಅಂತಂದರು. ಏನು ರೀ ಇದು? ಒಂದು ಚದರಡಿ ಜಾಗಕ್ಕೆ 9,000 ರೂಪಾಯಿ ಇರಬೇಕಾದ್ರೆ ನೀನು 9 ಲಕ್ಷ ರೂಪಾಯಿ ಕೊಟ್ಟು 4% ಇಂಟ್ರೆಸ್ಟ್ ಸಬ್ಸಿಡಿ ಕೊಡ್ತೀನಿ, ಕಟ್ಕೊಳ್ಳಯ್ಯ ಮನೆ ಅಂತಂದರೆ ನೀನು ಕೇಳತ್ತೆಯಾ? ಬೇರೆಯವ್ರ ಕಥೆ ಇರಲಿ, ನೀ ಕೇಳ್ತೀರೇನು? ಕೇಳಲ್ಲ ನೀನು. ಹೀಗಾಗಿ ಇದು ಮೋದಿಯವರಿಗೆ ಈ ಒಂದು ಪ್ರಯೋಗ ವಿಫಲವಾಯಿತು ಅನ್ನೋದು ಗೊತ್ತಾಯಿತು.
ಎಸ್ ಪ್ರೊಫೆಸರ್ ನರಸಿಂಹಪ್ಪ ಅವರೇ ಮಾತಾಡ್ತೀನಿ ನಾನು ನಿಮ್ಮ ಜೊತೆ ಬಗ್ಗೆ ಮತ್ತೆ ಡೀಟೇಲ್ ಆಗಿ ಮಾತಾಡ್ತೀನಿ. ಪ್ರೊಫೆಸರ್ ಚರ್ಚೆ ನಾವು ಮುಂದುವರಿಸೋಣ. ಈ ವಿಚಾರದಲ್ಲಿ ಸಾಕಷ್ಟು ಅಂಶಗಳಿರುವಂತ, ಯಾಕಂದ್ರೆ ಒಂದು ಕಡೆಯಲ್ಲಿ ಅಂದುಕೊಂಡಿರ್ತಕ್ಕಂತಹ ಪ್ರಮಾಣದ ಕಪ್ಪು ಹಣ ಹಾಗಾದ್ರೆ ಎಲ್ಲಿ ಹೋಯ್ತು ಅನ್ನುವಂಥದ್ದೇ ಪ್ರಧಾನವಾಗಿರ್ತಕ್ಕಂಥ ಪ್ರಶ್ನೆ. ಎಲ್ಲೋ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಅಧಿಕಾರಿಗಳ ಮೇಲೆ ರೇಡ್ ಮಾಡಲಾಯಿತು. ಒಬ್ಬ IAS ಅಧಿಕಾರಿ, ಹಿರಿಯ IAS ಅಧಿಕಾರಿ ಅಂತ ಹೇಳಿ ರೇಡ್ ಆಗಿರ್ತಕ್ಕಂಥದ್ದು ತಮಿಳುನಾಡಿನ ಮುಖ್ಯ ಕಾರ್ಯದರ್ಶಿಯ ಮನೆ ಮೇಲೆ ಮಾತ್ರ ನಡೆದಿರ್ತಕ್ಕಂಥ ಇಡೀ ದೇಶದಲ್ಲಿ. ಹಾಗಾದ್ರೆ ಬೇರೆ ಯಾರು ಕೂಡ ಹಾಗಾದ್ರೆ ದೊಡ್ಡ ಕಪ್ಪು ಕುಳಗಳು ಈ ದೇಶದಲ್ಲಿ ಇರಲಿಲ್ವೇ? ರಾಜಕಾರಣಿಗಳಲ್ಲಿ ಮಾಯಾವತಿಯ ಸಹೋದರನ ಮನೆ ಮೇಲೆ ರೇಡ್ ಆಗಿರುವಂಥದ್ದು ಹೊರತುಪಡಿಸಿ ಉಳಿದವರು ಹಾಗಾದ್ರೆ ಎಲ್ಲಿ ಹೋದ್ರು? ಯಾರಲ್ಲೂ ಕೂಡ ಹಾಗಾದ್ರೆ ಇಡೀ ದೇಶದಲ್ಲಿ ಕಪ್ಪು ಹಣವನ್ನ ವ್ಯವಹಾರ ಮಾಡ್ತಕ್ಕಂಥ ರಾಜಕಾರಣಿಗಳು ಅನ್ನುವಂಥದ್ದನ್ನ ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಕೂಡ ಬಿಂಬಿಸಿಕೊಳ್ತಾ ಇದ್ದಂಥದ್ದು ಹಾಗಾದ್ರೆ ಸುಳ್ಳಾಯ್ತೆ? ಇದ್ರ ಬಗ್ಗೆ ಕೂಡ ಮಾತಾಡೋಣ ಚಿಕ್ಕ ಬ್ರೇಕ್ ನಂತರ. ನಂತರ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಪ್ರೊಫೆಸರ್ ನರಸಿಂಹಪ್ಪ ಅವರು ಯಾವ ರೀತಿಯಾಗಿ ಇಲ್ಲಿ ಈ ಇಡೀ ಯೋಜನೆ ಅಥವಾ ಯೋಚನೆಯಲ್ಲಿ ಆಗಿರ್ತಕ್ಕಂತಹ ಫೇಲ್ಯೂರ್ ಬಗ್ಗೆ ಪ್ರಸ್ತಾಪಿಸಿದ್ರು. ಇದರ ಬಗ್ಗೆ ಚರ್ಚೆನ ಮುಂದುವರಿಸೋಣ. ಎಸ್ ಮೋಹನ್ ಕುಮಾರ್ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ? ಯಾಕಂದ್ರೆ ಇದೇ ಬೆಟ್ಟ ಅಗಿಯುವಂತ ಕೆಲಸ, ಅದರ ಮೂಲಕವಾಗಿ ಇಲಿ ಹಿಡಿತಾರೆ ಅಂತ ಪ್ರಧಾನಿ ಹೇಳಿದ್ರೆ, ಹೌದು ಅದೇ ಇಲಿಗಳನ್ನು ಹಿಡಿಯುವ ಕೆಲಸನೇ ನಾವು ಮಾಡ್ತಾ ಇದೀವಿ ಅಂತ. ಆದ್ರೆ ಎಲ್ಲಿವೆ ಅವು? ಯಾವ ರೀತಿಯಾಗಿ ಆಯ್ತು? ಈಗ ಇದರಲ್ಲಿ ಎರಡು ಥಿಂಗ್ ನಾವು ನೋಡಬೇಕಾಗುತ್ತೆ. ಒಂದು ಪ್ಲಾನ್ ಎ ಅಂತ ಕನ್ಸಿಡರ್ ಮಾಡಿದ್ರೆ ಅವ್ರು ಅಂದ್ಕೊಂಡ್ರು ನಾನು ಇದನ್ನು ಡಿಮೋನಿಟೈಸೇಷನ್ ಮಾಡಿಬಿಟ್ರೆ ಆ 3 ಲಕ್ಷ ಕೋಟಿ ಎಸ್ಟಿಮೇಟೆಡ್ ಬ್ಲ್ಯಾಕ್ ಮನಿ ಕ್ಯಾಶ್ ಏನಿದೆಯೋ ಅದು ಬ್ಯಾಂಕಿಗೆ ಬರೋದಿಲ್ಲ. ಸೊ ದಟ್ ಅಲ್ಲಿಗೆ ಅಷ್ಟಾದರೆ ಸೊ ಪ್ಲಾನ್ ಎ ಫುಲ್ ಸಕ್ಸಸ್ ಆಗಿಬಿಡುತ್ತೆ. ಆಮೇಲೆ ಉಳಿದಿದ್ದು ಬ್ಯಾಂಕಿಗೆ ಏನು ಬರುತ್ತೋ ಅದ್ರ ಮೇಲೆ ಇನ್ವೆಸ್ಟಿಗೇಟ್ ಮಾಡಿ ಅದು ಬ್ಲ್ಯಾಕಾ ವೈಟಾ ಅಂತ ಹೇಳೋದಕ್ಕೆ 1 ವರ್ಷ 2 ವರ್ಷ ಟೈಮ್ ತೊಗೊಳುತ್ತೆ. ಸೊ ಇಲ್ಲಿ ಪ್ಲಾನ್ ಎ ನೋಡೋಕೆ ಹೋದರೆ ಆಲ್ಮೋಸ್ಟ್ 93-94% ದುಡ್ಡು ಬಂದುಬಿಟ್ಟಿದೆ, ಆಯಿತಾ. ಸೊ ಇನ್ನೊಂದು 5-6% ಬರಬೇಕು. ನೀವೇ ಹೇಳ್ದಂಗೆ ಒಂದು 75,000 ಕೋಟಿ ಬರಬೇಕಾಗಿದೆ. ಸೊ ಪ್ಲಾನ್ ಎ ನನ್ನ ಪ್ರಕಾರ ಅಷ್ಟೊಂದು ಸಕ್ಸಸ್ಫುಲ್ ಇಲ್ಲ. ಓಕೆ, ಸೊ ಈಗ ಪ್ಲಾನ್ ಬಿ ಬಂದು ಪ್ರತಿಯೊಂದು ಅಕೌಂಟ್ಗೂ ಈಗ ದುಡ್ಡು ಬಂದು ಬಿದ್ದಿದೆ ಅಲ್ಲ, ಸೊ ಆ ಅಕೌಂಟ್ಗಳನ್ನೆಲ್ಲನೂ ಇನ್ವೆಸ್ಟಿಗೇಟ್ ಮಾಡಿ ಎಲ್ಲೆಲ್ಲಿ ಹೈ ಡೆಪಾಸಿಟ್ ಆಗಿದೆ, ಯಾರ್ಯಾರು ಕನ್ವರ್ಟ್ ಮಾಡೋಕ್ಕೆ ನೋಡಿದ್ದಾರೆ ಅದೆಲ್ಲ ಈಚೆ ಬರಬೇಕೀಗ, ರೈಟ್ಸ್ ಎಲ್ಲನೂ ಆಗಬೇಕು. ಆಮೇಲೆ VDS ಸ್ಕೀಮ್ನಲ್ಲಿ ಒಂದು 65,000 ಕೋಟಿ ಬಂದಿದೆ ಆಲ್ರೆಡಿ. ಪ್ಲಸ್ ಈ ರೈಡ್ಗಳಲ್ಲಿ ಇದುವರೆಗೂ ಆಗಿರೋದ್ರಲ್ಲಿ ಬಿಫೋರ್ ನವೆಂಬರ್ 8 ಮೊದಲೇ ಆಗಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ಅಷ್ಟೇ ಅಲ್ವಾ. ನಿಮಗೆ ಕ್ಯಾಶ್ ಸರ್ಕ್ಯುಲೇಷನ್ ನೀವು ಬ್ಲ್ಯಾಕ್ ಮನಿ 6% ಅಂತ ತಗೊಂಡ್ರೆ ಆ VDS ಡಿಕ್ಲೇರ್ ಮಾಡೋದು ಇನ್ಕ್ಲೂಡ್ ಆಗಿರುತ್ತೆ, ಅದನ್ನೇ ಇವರು ಡಿಕ್ಲೇರ್ ಮಾಡಿರ್ತಾರೆ. ಸೊ ಅಲ್ಲಿ ಆಲ್ಮೋಸ್ಟ್ ಒಂದು 70-80,000 ಕೋಟಿ ಬಂದಿದೆ VDS ಪ್ಲಸ್ ಈಗ ರೈಡ್ ಮಾಡಿರೋದು ಎಲ್ಲಾನು. ಸೊ ಗೋಯಿಂಗ್ ಫಾರ್ವರ್ಡು ಈಗ ಅದು ಇನ್ವೆಸ್ಟಿಗೇಷನ್, ಇನ್ಕಮ್ ಟ್ಯಾಕ್ಸ್ ಅವ್ರು ನೋಟಿಸ್ ಕಳಿಸೋದಾಗೋದು, ರಿಪ್ಲೈ ಆಗ್ಬೋದು, ಅದು ಅನ್ಅಕೌಂಟೆಡ್ ಅಂತ ಪ್ರೂವ್ ಮಾಡೋದಕ್ಕೆ ಇಟ್ಸ್ ಓನ್ ಟೈಮ್ ತೊಗೊಳುತ್ತೆ. ಅದು ನಿಮಗೆ 1 ತಿಂಗಳು 2 ತಿಂಗಳಲ್ಲಿ ಆಗುವಂಥ ಕೆಲಸ ನಿಜವಾಗ್ಲೂ ಅಲ್ಲ. ಅದು ಮಿನಿಮಮ್ ನನ್ನ ಪ್ರಕಾರ ನೀವು ಎಷ್ಟೇ ಫಾಸ್ಟಾಗಿ ಮಾಡಿದ್ರೂ 1 ವರ್ಷ ಬೇಕೇ ಬೇಕಾಗುತ್ತೆ ಅದು. ಸೊ ಆ ಡೆಪಾಸಿಟ್ಸ್ನಲ್ಲಿ ಎಷ್ಟು ಕಪ್ಪು ಹಣ ಇದೆ ಅಂತ ಪ್ರೂವ್ ಮಾಡಿದ್ಮೇಲೆ ನೀವು ಹೇಳಿದ್ರಲ್ಲ ಎಷ್ಟು ಇಲಿಗಳು, ಯಾವ್ಯಾವ ಇಲಿಗಳು ಅಂತ, ಅದಕ್ಕೆ ಉತ್ತರ ಅಲ್ಲಿದೆ, ಅದು ಪ್ರೂವ್ ಆಗಬೇಕು. ಆಮೇಲೆ ಇನ್ನೊಂದು ಪಾಯಿಂಟ್ ನಾನು ಕ್ಲಾರಿಫೈ ಮಾಡೋದು, ನಮ್ಮ ಪ್ರೊಫೆಸರ್ ಹೇಳ್ತಾ ಇದ್ರು, ಈ ಬ್ಯಾಂಕ್ ರೀಕ್ಯಾಪಿಟಲೈಸೇಷನ್ಗೆ 20,000 ಕೋಟಿ ಕೊಟ್ಟರು ಅರುಣ್ ಜೇಟ್ಲಿ ಅವರು. ಅದನ್ನು ಈಗ ಸಮಪ್ ಮಾಡೋದಕ್ಕೆ ಈ ಕ್ಯಾಶ್ ಡೆಪಾಸಿಟ್ಸ್ನೆಲ್ಲಾನು ಮಾಡಿಕೊಂಡು ಬ್ಯಾಂಕ್ನ ರಿವೈವಲ್ ಮಾಡೋದಕ್ಕೆ ಅವ್ರು ಟ್ರೈ ಮಾಡಿದ್ರಾ ಅಂತ. ಒಂದು ಹೇಳಬೇಕು ಅಂತ ಹೇಳಿದ್ರೆ, ನೀವು ಈ ಕ್ಯಾಶ್ ಡೆಪಾಸಿಟ್ಸ್ ಎಲ್ಲ ಬಂದಾಗ ಅದು ಲ್ಯಾಬಿಲಿಟಿ ಆಗಿರ್ತದೆ, ಅದು ನಿಮಗೆ ಬ್ಯಾಂಕ್ಸ್ ಕ್ಯಾಪಿಟಲ್ ಯಾವತ್ತೂ ಆಗೋದಿಲ್ಲ. ಸೊ ಅರುಣ್ ಜೇಟ್ಲಿ ಅವರು ಮಾಡಿದ್ದು ಕ್ಯಾಪಿಟಲ್ನ ರೀಕ್ಯಾಪಿಟಲೈಸೇಷನ್ ಮಾಡಿದೆ ಹೊರತು ಡೆಪಾಸಿಟ್ ಬಂದ್ಬಿಟ್ಟು ಆಲ್ವೇಸ್ ಲ್ಯಾಬಿಲಿಟಿ, ಅವ್ರು ವಾಪಸ್ ಕೊಡಲೇಬೇಕು ಪ್ರತಿಯೊಂದು ಕಸ್ಟಮರ್ಗೂ. ಆಮೇಲೆ ತಿರ್ಗಾ ನಿಮಗೆ ಜ್ಞಾಪಕಿದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋನ 100% ಮಾಡಿಬಿಟ್ರು. ಬ್ಯಾಂಕ್ ಅವ್ರು ತುಂಬ ಕ್ಯಾಶ್ ಇಟ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು RBI. ಸೊ ಇಲ್ಲಿ ಬಂದಿದ್ದು ಕ್ಯಾಶ್ ಎಲ್ಲನೂ 100% RBI ಹತ್ರನೇ ಇತ್ತದು. ಸೊ ಆದ್ದರಿಂದ ಅದಕ್ಕೂ ಕ್ಯಾಪಿಟಲ್ಗೂ ಏನೂ ಸಂಬಂಧ ಇಲ್ಲ. ಸೊ ನಾ ಹೇಳೋದೇನೆಂದರೆ, ಒಟ್ಟಾರೆ ಪ್ಲಾನ್ ಏನಲ್ಲಿ ಎಲ್ಲೋ ಸ್ವಲ್ಪ ಕಾನ್ಫಿಡೆನ್ಸು ಮೊನ್ನೆ ಕಮ್ಮಿ ಇತ್ತು ಮೊನ್ನೆ ಸ್ಪೀಚ್ನಲ್ಲಿ. ನೋ ಡೌಟ್ ಇಟ್ಸ್ ಎ ವೆರಿ ಗುಡ್ ಅಟೆಂಪ್ಟ್, ಮಾಡಲೇಬೇಕಿತ್ತು, ಮಾಡಾಯ್ತದು. ಸೊ ಪ್ಲಾನ್ ಏನಲ್ಲಿ ಸ್ವಲ್ಪ ಏನೋ ಎಡವಟ್ ಅನ್ಕೊಂಡಂಗೆ ಆಗಲಿಲ್ಲ. ಪ್ಲಾನ್ ಬಿ ನಾವು ಕಾದು ನೋಡ್ಬೇಕಾಗಿ. ಎಸ್ ಮೋಹನ್ ಕುಮಾರ್ ಅವರೇ, ಯಾಕಂದ್ರೆ ಪ್ಲಾನ್ ಬಿ ಅನ್ನುವಂಥದ್ದು ಬಹುಶಃ 2 ವರ್ಷದ ನಂತರ ಅಥವಾ ಅದು ಅದಕ್ಕಿಂತ ಹೆಚ್ಚು ಸಮಯವನ್ನ ತೆಗೆದುಕೊಳ್ಬಹುದು. ಯಾಕಂದ್ರೆ ಅದು 1 ಕೋಟಿ 50 ಲಕ್ಷ 10 ಲಕ್ಷ ಆಮೇಲೆ 2.5 ಲಕ್ಷದವರೆಗಿನ ಅಮೌಂಟ್ ಅನ್ನ ಟಚ್ ಮಾಡಬೇಕಾದಂತ ಕೆಲಸ ಕೂಡ ನಡೆಯುತ್ತೆ. ಕೃಷ್ಣ ಪ್ರಸಾದ್ ಅವರೇ, ತಾವು ಯಾವ ರೀತಿ ನೋಡ್ತೀವಿ? ಯಾಕಂದ್ರೆ ಇಲಿ ಹಿಡಿತೀವಿ ಅಂತ ಹೇಳಿದ್ರು, ಇದರ ಮೂಲಕ ಬೆಟ್ಟೆ ಅಗದಿರುತ್ತೆ ಇಲಿ ಹಿಡಿಯೋದಿಕ್ಕೆ ಅಂತೇಳಿ ಪ್ರಧಾನಿ ಅವರೇ ಹೇಳಿರುವಂತಹ ಡಿಸೆಂಬರ್ 30ನೇ ತಾರೀಕಿನಂದು. ಆದ್ರೆ ಎಲ್ಲಿದೆ ಈಗ ಇಲಿಗಳು? ಹಾಗಾದ್ರೆ ನಿಜಕ್ಕೂ ಸಿಕ್ಕಿದ್ಯಾ, ಸಿಗುತ್ತಾ ಆದ್ರೆ ಇನ್ನು ಮುಂದೆ ಅಂತ? ಹರಿಪ್ರಸಾದ್, ನಿಮ್ಮ ಮಾತು ಮತ್ತೆ ಅಲ್ಲಿ ಸ್ಟುಡಿಯೋಲಿರೋರೆಲ್ಲ ಮಾತು ಕೇಳಿದ್ರೆ ಒಂಥರ ನಾವು ಇಂಗ್ಲೀಷಲ್ಲಿ ದೇಜಾ ಹೂ ಅಂತೀವಿ. ಇಟ್ಸ್ ಲೈಕ್ ದ್ಯಾಟ್. ಅಂದರೆ ನಾವು ಊಹಿಸಿದ್ದೇ ಆಗಿದೆ ಅಂತ ಅನಿಸುತ್ತೆ. ಏಕೆಂದರೆ ನಾನು ನವೆಂಬರ್ 8 ರಾತ್ರಿಯಿಂದ ಇಲ್ಲಿವರೆಗೆ ಐ ಹ್ಯಾವ್ ಹ್ಯಾಡ್ ನೋ ಡೌಟ್ಸ್ ದಟ್ ದಿಸ್ ಇಸ್ ಗೋಯಿಂಗ್ ಟು ಬಿ ಎ ಕಂಪ್ಲೀಟ್ ಫ್ಲಾಪ್ ಶೋ ಅಂತ.
ನಾನು ಐ ಹ್ಯಾವ್ ನಾಟ್ ಬಿಲೀವ್ಡ್ ದಿ 3 objectives. 3 objectives ಏನಿತ್ತು, ಒಂದು ಬ್ಲ್ಯಾಕ್ ಮನಿ ಹಿಡಿಯೋಕ್ಕೆ, ಇನ್ನೊಂದು ಕೌಂಟರ್ ಫೀಟಿಂಗ್ ನಿಲ್ಸೋಕ್ಕೆ, ಇನ್ನೊಂದು ಟೆರರ್ ಫಂಡಿಂಗ್ ನಿಲ್ಸೋಕ್ಕೆ ಅಂತ. ನನ್ನ ಪ್ರಕಾರ ಈ 3 objectives ಮೊದಲನೇ ದಿನದಿಂದಾನೇ ನನಗೆ ಐ ಹ್ಯಾಡ್ ಕಂಪ್ಲೀಟ್ ಡೌಟ್ಸ್. ಇನ್ಫ್ಯಾಕ್ಟ್ ಐ ನೆವರ್ ಬಿಲೀವ್ ದಟ್ ದಿಸ್ ವಾಸ್ ದಿ ರೀಸನ್ ಬಿಹೈಂಡ್ ದಿಸ್ ಮೂವ್. ನಾನು ಐ ಆಲ್ವೇಸ್ ಥಾಟ್ ದಟ್ ದಿಸ್ ವಾಸ್ ಎ ಪೊಲಿಟಿಕಲ್ ಮೂವ್. ಅಂದರೆ ಇದು ಉತ್ತರ ಪ್ರದೇಶ್ ಎಲೆಕ್ಷನ್ಸ್ಗೆ ಲಿಂಕ್ ಆಗಿದೆ ಅಂತ ಐ ವಾಸ್ ಕನ್ವಿನ್ಸ್ಡ್ ಫ್ರಮ್ ಡೇ ಒನ್. ಆ್ಯಂಡ್ ಇಲ್ಲಿವರೆಗೆ ದರ್ ಹಸ್ ಬಿನ್ ನೋ ಎವಿಡೆನ್ಸ್ ಟು ಶೋ ದಟ್ ಇಟ್ಸ್ ದಿ ಆಪೋಸಿಟ್, ಅಂದರೆ ಇದು ಪೊಲಿಟಿಕಲ್ ಅಲ್ಲ ಅಂತ. ಐ ಹ್ಯಾವ್ ಆಲ್ವೇಸ್ ಬಿಲೀವ್ ದಿಸ್ ಇಸ್ ಎ ಪೊಲಿಟಿಕಲ್ ಡಿಸಿಷನ್. ಈಗ ನಾವು ಯಾರನ್ನ ಮಾತಾಡಿಸಿ ಪ್ರತಿಯೊಬ್ಬರೂ ಇದು ಒಳ್ಳೆ ಮೂವು ಬಟ್ ಹಿಂಗಾಗೋಯ್ತು, ಇದು ಒಳ್ಳೆ ಇಂಟೆನ್ಷನು ಬಟ್ ಹಿಂಗಾಗೋಯ್ತು ಅಂತಾರೆ. ನನ್ನ ಪ್ರಕಾರ ದಿ ಬೇಸಿಕ್ ಫಿಲಾಸಫಿ ಆಫ್ ದಿಸ್ ಡಿಸಿಷನ್ ಹ್ಯಾಸ್ ಟು ಬಿ ಕ್ವೆಶ್ಚನ್, criticized and condemned, simply because ನಮಗೆ ಇಲ್ಲಿವರೆಗೂ we do not know the way in which this decision was arrived at. ಅಂದರೆ ಯಾರು ತಗೊಂಡಿದ್ದು ಈ ಡಿಸಿಷನ್ನು, ಏನಕ್ಕೆ ತಗೊಂಡಿದ್ದು ಡಿಸಿಷನ್ನು, ಯಾರು ಅಡ್ವೈಸ್ ಮೇಲೆ ತಗೊಂಡಿದ್ದು, ಎಟ್ಸೆಟ್ರಾ ಎಟ್ಸೆಟ್ರಾ. ಬೇಕಾದಷ್ಟು ಕ್ವೆಶನ್ಸ್ ಹ್ಯಾವ್ ಬೀನ್ ಅನ್ಆನ್ಸರ್ಡ್. ನಾವು ವಿ ಆರ್ ಫಾಲೋಯಿಂಗ್ ಇಟ್ ಎ ವೆರಿ ಫೆಮಿಲಿಯರ್ ಟ್ರ್ಯಾಪ್. ಮೋದಿಯವರು ಹಿಂಗೆ ಯೋಚಿಸ್ತಾ ಇದ್ರು, ಹಂಗೆ ಯೋಚಿಸ್ತಾ ಇದ್ರು ಅಂತ. ಮೋದಿ ಈಸ್ ನಾಟ್ ಎನ್ ಎಕನಾಮಿಸ್ಟ್. ಮೋದಿಯವರು ನೀರ್ ಮೇಲೆ ನಡಿಬೋದು, ಬಟ್ ಈಸ್ ಸ್ಟಿಲ್ ನಾಟ್ ಎನ್ ಎಕನಾಮಿಸ್ಟ್. ಏನು ಅಂದರೆ ದಿ ವರ್ಲ್ಡ್ಸ್ ಗ್ರೇಟೆಸ್ಟ್ ಎಕಾನಮಿಸ್ಟ್ ಹ್ಯಾವ್ ಕಂಡೆಮ್ಡ್ ಅಂಡ್ ಕ್ರಿಟಿಸೈಸ್ ದಿಸ್ ಮೂವ್. ಯಾಕೆ ಅಂದರೆ ಇಟ್ ಹ್ಯಾಸ್ ಹ್ಯಾಡ್ ದಿ ಮೋಸ್ಟ್ ಡ್ಯಾಮೇಜಿಂಗ್ ಎಫೆಕ್ಟ್ ಆನ್ ದಿ ಪುವರ್ ಆಫ್ ಇಂಡಿಯಾ. ನಮ್ಮ ಬಡವರಿಗೆ, ನಮ್ಮ ರೈತರಿಗೆ, ನಮ್ಮ ಡೈಲಿ ವೇಜ್ ವರ್ಕರ್ಸ್ಗೆ, ನಮ್ಮ ಕ್ಯಾಶುವಲ್ ಲೇಬರ್ಗೆ, ನಮ್ಮ ಇಂಡಸ್ಟ್ರೀಸ್ಗೆ, ಸ್ಮಾಲ್ ಇಂಡಸ್ಟ್ರೀಸ್ಗೆ, ಇಟ್ ಹ್ಯಾಸ್ ಹ್ಯಾಡ್ the greatest damage in post-independent Indian history. So nan prakara the objective of this move is completely questionable. It was arrived at with completely bogus reasons, and it was done in a very surreptitious manner. Istu dina 60 dina ಆದ್ರೂವೆ ಇಲ್ಲಿವರೆಗೆ ಈ ಸರ್ಕಾರಕ್ಕೆ ಪಾರ್ಲಿಮೆಂಟಿಗೆ ಉತ್ತರ ಕೊಡೋಕ್ಕೆ ತಾಕತ್ತಿಲ್ಲ. ಈ ಸರ್ಕಾರಕ್ಕೆ ಇದರ ಡಾಕ್ಯುಮೆಂಟ್ಸ್ನ RTI ಮುಖಾಂತರ RBI ಬಗ್ಗೆ ಒದಗಿಸೋಕ್ಕೆ ತಾಕತ್ತಿಲ್ಲ, ಎಟ್ಸೆಟ್ರಾ. ಸೊ ಇದು ದಿಸ್ ಹ್ಯಾಸ್ ಬೀನ್ ಎ ಮೂವ್ ಟೇಕನ್ ವಿತ್ ಗ್ರೇಟ್ ಸೀಕ್ರೆಸಿ, ನೋ ಟ್ರಾನ್ಸ್ಪರೆನ್ಸಿ ಅಂಡ್ ನೋ ಅಕೌಂಟಬಿಲಿಟಿ. ಸೊ ನನ್ನ ಪ್ರಕಾರ ಈ ಇಲೀಗಲ್ ಹಿಡಿಯೋದು ಇದೆಲ್ಲ ಜಟ್ಟಿ ಜಾರ್ ಬಿದ್ದಾಗ ಮೀಸೆ ಮಣ್ಣಾಗ್ಲಿಲ್ಲ ಅಂತಾರಲ್ಲ, ಇದೆಲ್ಲ ದೀಸ್ ಆರ್ ಆಲ್ ದಿ ಸಿಂಪ್ಟಮ್ಸ್. ಅಂದ್ರೆ ನಾನ್ ತಪ್ಪು ಮಾಡಿಲ್ಲ, ಬಟ್ ಬೇರೆ ಏನೋ ತಪ್ಪಾಗ್ಬಿಟ್ಟಿರ್ಬೋದು ಅಂತ. ಬಟ್ ದಿ ಪಾಯಿಂಟ್ ಇಸ್ fundamentally Narendra Modi has been completely exposed with this move. He has shown that his experience in Gujarat is of no use in India. He has shown that he has no connect with the people of India. He has shown that he has no accountability to the people of India. And so ಈ big ದೊಡ್ಡಿಲಿ ಚಿಕ್ಕಿಲಿ ಇದೆಲ್ಲ ರಿಲೇಟಿವ್ ಕ್ವೆಶನ್ಸ್. ಯಾಕೆ ಅಂದರೆ ನಾವು ಯಾರನ್ನು ಹುಡುಕ್ತಾ ಇದ್ವಿ, ಇಟ್ಸ್ ವೆರಿ ಆಬ್ವಿಯಸ್ ದೇ ಹ್ಯಾವ್ ನೆವರ್ ಬೀನ್ ಏಬಲ್ ಟು catch that. It is very obvious that the basic objectives have been defeated. It is very obvious. ಈಗ ಫಾರ್ ಎಕ್ಸಾಂಪಲ್ ನೀವು ನೆನ್ನೆ ಮೊನ್ನೆ RBI ಇದು ನೋಡಿರ್ಬೋದು ಸ್ಟೇಟ್ಮೆಂಟ್ಸ್. ಏನು ಅಂದರೆ ಮತ್ತೆ ಇದನ್ನ ಕೌಂಟ್ ಮಾಡ್ತಾರೆ ಅಂತ, ಡಬಲ್ ಅಕೌಂಟಿಂಗ್ ಅಂತ. ಸೊ ಬೇಸಿಕ್ಲಿ ಈ ಸರ್ಕಾರ ಇಟ್ ಇಸ್ ಪರ್ಫಾರ್ಮಿಂಗ್ ಆಸ್ ಎಕ್ಸ್ಪೆಕ್ಟೆಡ್. ಅಂದ್ರೆ ತಪ್ಪಾಗಿದೆ, ಅದನ್ನ ತಪ್ಪು ಒಪ್ಕೊಳ್ಳಲ್ಲ. ಈಗ ಒಂದು ಕಂಡುಹಿಡಿತಾರೆ, ಒಂದು ಹೊಸ ದಿನ ಕಂಡುಹಿಡಿತಾರೆ, ಇಲ್ಲ ನಾವು ಕೌಂಟ್ ಮಾಡಿದ್ದೆ ತಪ್ಪು, ಆಕ್ಚುಲಿ 3 ಲಕ್ಷ ಕೋಟಿ ಉಳಿದಿದೆ ಅಂತ ಹೇಳ್ತಾರೆ. ಸೊ ಬೇಸಿಕ್ಲಿ ಮತ್ತೆ ಮಾತಾಡ್ತೀನಿ. ಎಸ್, ಚರ್ಚೆನ ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ವೀರೇಂದ್ರ, ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ಪ್ರೊಫೆಸರ್ ಕೇಶವ್ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ? ಹಾಗಾದ್ರೆ ಎಲ್ಲಿ ಫೇಲ್ಯೂರ್ ಆಯಿತು, ಯಾವ ಕಾರಣಕ್ಕೆ? ಹಾಗಾದ್ರೆ ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ 3 ಲಕ್ಷ ಕೋಟಿ ರೂಪಾಯಿ ಬಾಕಿ ಉಳಿಬೇಕಾಗಿರ್ತಕ್ಕಂಥ ಸುಮಾರು 20% ಅಷ್ಟು ಬರಲ್ಲ ಅಂತ ಹೇಳುವಂಥ ಎಕ್ಸ್ಪೆಕ್ಟೇಷನ್, ಇದೆಲ್ಲ ಯಾಕೆ ಹಾಗಾದ್ರೆ ಸಾಧ್ಯ ಆಗಲಿಲ್ಲ? ಮೊದಲನೇದಾಗಿ ನಾನು ಮೂವ್ ಸರಿಗಿದೆ ಅಂತಲೇ ಈಗಲೂ ಅಂದ್ಕೊಂಡಿರೋದು. ಅದನ್ನು ನಾನು ಐ ಸ್ಟ್ಯಾಂಡ್ ಬೈ ಇಟ್. ಡೇ ಒನ್ನಿಂದ ನಾನು ಅಂದ್ಕೊಂಡಿದ್ದು ಉದ್ದೇಶ ಒಳ್ಳೇದಿತ್ತು. ಕಪ್ಪಣನ ಈ ಥರನೂ ತೊಗೋಬೋದು. ಅವ್ರೇನಂತ ಒಂದು ಕಲ್ಪಿಸ್ಕೊಂಡಿದ್ರು ಅಂದರೆ, ಐ ಅಗ್ರಿ ಹಿ ಇಸ್ ನಾಟ್ ಅನ್ ಎಕನಾಮಿಸ್ಟ್, ಬಟ್ ಉದ್ದೇಶ ಏನಿತ್ತು, ಇಷ್ಟು ಹಣ ಇರುತ್ತೆ ಅವ್ರ ಮನೆಗಳಲ್ಲಿ, ಅವ್ರು ವಾಪಸ್ ತರಲ್ಲ, ಅದರಿಂದ ಹಿಂಗೆ ಆಗ್ಬಿಡುತ್ತೆ ಅಂತ ಒಂದು. ಮತ್ತು ಎಕಾನಮಿಗೆ ಒಂದು ಸಡನ್ ಶಾಕ್ ಕೊಡಬೇಕು, ಅದನ್ನು ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ನಿಂತಿದೆ, ಅದರದ್ದು ನಾನಿಲ್ಲ ಅಂತ ಹೇಳಲ್ಲ. ಬಟ್ ಎಡವುದ್ರು ಅನ್ನೋದು ನಿಜ. ಅವ್ರ ಹತ್ರ ಯಾವ ಮಟ್ಟಕ್ಕೆ ಎಡವುದ್ರು ಅಂದರೆ, ಇನ್ನೂ ಒಂದಿದೆ ನೋಡಿ. ಈಗ ಯಾವುದು ಕರೆಕ್ಟಾಗಿ ಪ್ಲ್ಯಾನ್ ಮಾಡಲಿಲ್ಲ. ಡೇ ಒನ್ನಿಂದನೂ ನಾನು ಹೇಳ್ತಾ ಇದ್ದೀನಿ, ಕಾಮನ್ ಮ್ಯಾನ್ ಸಫರ್ ಆದರು, ರೈತರು ಸಫರ್ ಆದರು, ರಿಯಲ್ ಎಸ್ಟೇಟ್ ಸಫರ್ ಆದರು, ಎಲ್ಲ ಎಕಾನಮಿಯೇ ಎಲ್ಲರೂ ಎಕ್ಸೆಪ್ಟ್ ಕರಪ್ಟ್ ಪೀಪಲ್ ಎಲ್ಲರೂ ಸಫರ್ ಆಗಿದ್ದಾರೆ. ಕರಪ್ಟ್ ಪೀಪಲ್ ಮಾತ್ರ ಸಫರ್ ಆಗಲಿಲ್ಲ. ಅವರು ಆರಾಮಾಗಿ ಕಮಿಷನ್ನೋ ಮತ್ತೊಂದು ದಾರಿಯಲ್ಲಿ ಎಲ್ಲವನ್ನ ಕನ್ವರ್ಟ್ ಮಾಡಿದ್ರಿಂದಲೇ ಇದು 97% 95% ಆಗುತ್ತೆ. ಬಟ್ ಸರ್ಕಾರ ಯಾವಾಗ ಏನು ತಪ್ಪು ಮಾಡ್ತಿದೆ ಅಂದರೆ, ನೀವು RBIನ ಫಸ್ಟ್ ಕ್ವಶನ್ ಮಾಡೋದು ನಿಲ್ಲಿಸಿ.
ಅವರು 95% ಅಂದರೆ ಇಲ್ಲ ನೀವು ನಿಮ್ಮ ಡಬಲ್ ಕೌಂಟಿಂಗ್ ಆಗಿರ್ಬೋದು. RBIಗೆ ಹೇಳ್ಕೊಡೋದು ಬೇಡ, ಮೊದಲನೇದು ಅದನ್ನ ಹೇಳ್ತಿರೋದು. ಆಮೇಲೆ ಅವತ್ತು ನಾವೇನು ಲೆಕ್ಕ ಹಾಕಿದರೆ, ನಾನು ಯೋಚನೆ ಮಾಡ್ತಾ ಇದ್ದೆ, ಮೋದಿಜಿ ಅವರ ಅವತ್ತು ನಾನು ಒಪ್ಕೊಳ್ತಾರೆ ಇದನ್ನು ಅಂತ ಮಾಡಿದೆ. ಆ ಭಾಷಣದಲ್ಲಿ ಅವರು 31ನೇ ತಾರೀಕು ಮಾತಾಡುವಾಗ ನಾನು ಎಕ್ಸ್ಪೆಕ್ಟ್ ಮಾಡಿದೆ, ಇದು ನಾನು ಈ ಥರ ಒಂದು ಉದ್ದೇಶ ಇಟ್ಕೊಂಡಿದ್ದೆ, ಆದರೆ ಇದು ಸಫಲ ಆಗಲಿಲ್ಲ. ಆದರೆ ನಾನು ಇನ್ನೂ ಒಂದು ಇದಕ್ಕೆ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡು ಮತ್ತೊಮ್ಮೆ ಬರ್ತೀನಿ. ಇಷ್ಟು ದಿನ ನಿಮ್ಗೆ ಆಗಿರೋದಕ್ಕಾಗಿ ರೈತರಿಗೆ ಕಾಂಕ್ರೀಟ್ ಆದಂಥ ಒಂದು ನಾನು ಅಗ್ರಿಕಲ್ಚರಲ್ ಪಾಲಿಸಿ ನಿಮಗೆ ಕೊಡ್ತೀನಿ ಬಜೆಟಲ್ಲಿ. ಈ ಥರದೊಂದು ಏನೋ ಒಂದು ಕಾಂಕ್ರೀಟ್ ಆದಂಥ ಒಂದು ಲಾಂಗ್ ಟರ್ಮ್ ವಿಷನ್ ಇರುವಂಥದ್ದನ್ನು ಅವ್ರು ಯೋಚನೆ ಮಾಡ್ಬೋದಿತ್ತು. ಆದರೆ ಅವ್ರೇನಂದರೆ ಈಗ ಮುಚ್ಕೊಳ್ಳುವ ಪ್ರಯತ್ನ ಮಾಡಬಾರ್ದು. ನಾನು ಇಲ್ಲಿನೇ ಹಿಡಿಯೋಕ್ಕೆ ಹೋಗ್ತಿದ್ದೆ, ಹೆಗಣ ಅಲ್ಲ, ಈ ಥರದ್ದು ಒಂಥರ ಹಾರಿಕೆಯ ಉತ್ತರಗಳನ್ನು ಕೊಡೋದ್ರಿಂದ ಖಂಡಿತ ಎಕಾನಮಿ ಉದ್ಧಾರ ಆಗೋದಿಲ್ಲ. ಯಾಕೆಂದರೆ ನೀವು ಬ್ಲ್ಯಾಕ್ ಮನಿಯನ್ನು ಹಿಡಿಬೇಕಂದ್ರೆ ಏನನ್ನ ಮಾಡಬೇಕಿತ್ತು, ಏನನ್ನೂ ಮಾಡಲಿಲ್ಲ. ಉದ್ದೇಶ ಒಳ್ಳೇದಿರ್ಬೋದು, ಆದರೆ ಏನು ಮೀನ್ಸನ್ನ ಹುಡುಕಿದ್ರಿ, ಒಂದು ಮೀನ್ಸೂ ಇವ್ರದ್ದು ಈಗ ಯಾವುದು ಹುಡುಕಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ನೀವು ಜಸ್ಟ್ ಚೆಕ್ ಮಾಡಿ, ಈಗ ದುಡ್ಡಲ್ಲಿದೆ ತಂದಿದ್ದಾರೆ ಅಕೌಂಟ್ಗೆ, ಈಗ ರೈಡ್ ಮಾಡಿರೋದು 1%ಗಿಂತ ಕಡಿಮೆ ಇದ್ರೇನು ನೀವು ಅದನ್ನ ಲೆಕ್ಕ ಹಾಕಿ ಯಾವ ಥರ ಆಗಿದೆ ದುಡ್ಡು ಇವ್ರ ಮನೆಯಿಂದ. 71,000 ಅಕೌಂಟ್ಗಳಲ್ಲಿ 1 ಕೋಟಿಗಿಂತ ಹೆಚ್ಚು ಡೆಪಾಸಿಟ್ ಆಗಿದೆ. ಅವುಗಳನ್ನೆಲ್ಲ ಕೂಡ ನಾವು ಅಲ್ಲಿ ನಿಮ್ಗೆ 6 ವರ್ಷ ಅದು ಎಷ್ಟಿದೆ ನೋಡಿ, ಅವೆಲ್ಲ ಲೆಕ್ಕ ಹಾಕಿದ್ರು ನಿಮಗೆ 1,00,000 ಕೋಟಿ ಆಗೋದಿಲ್ಲ. ನೀವು ಚೆಕ್ ಮಾಡಿ ಅವ್ರು ಹೇಳಿರೋ ಅಕೌಂಟ್ಗಳೆಲ್ಲನೂ. ಜನ್ಧನ್ ಅಕೌಂಟ್ ಬಗ್ಗೆ ಮಾತಾಡ್ತಿದ್ದಾರೆ. ಜನ್ಧನ್ನಲ್ಲಿ 45,000 ಅಕೌಂಟ್, 45 ಲಕ್ಷ ಅಕೌಂಟ್ ಬಗ್ಗೆ ನಮ್ಗೆ ಅನುಮಾನ ಇದೆ. ಅದರಲ್ಲಿ 4,567 ಕೋಟಿ ಏನೋ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇಷ್ಟೇ ಅವ್ರು ಹೇಳ್ತಿದ್ದಾರೆ. ಕೋಆಪರೇಟಿವ್ ಬ್ಯಾಂಕಲ್ಲಿ 8,000 ಕೋಟಿ ಡೆಪಾಸಿಟ್ ಆಗಿರೋದ್ರ ಬಗ್ಗೆ ಹೇಳ್ತಿದ್ದಾರೆ. ಇವೆಲ್ಲವೂ ನೀವು ತೊಗೊಂಡು ಬಂದ್ರೂ 1,00,000 ಕೋಟಿಗಿಂತ ಹೆಚ್ಚಾಗೋದಿಲ್ಲ. ಇಟ್ಸ್ ವೆರಿ ಕ್ಲಿಯರ್. ಅದಕ್ಕೂ ನಿಮ್ಗೆ 6 ವರ್ಷದವರೆಗೂ ಟೈಮ್ ಇದೆ, ಮಾಡ್ಬೋದು. ಬಟ್ ಇಟ್ ಇಸ್ ನಾಟ್ ದಟ್ ಈಸಿ. ಯಾಕೆ ಇವರು ಇಷ್ಟೊಂದು ಡೆಸ್ಪರೇಟ್ ಆಗ್ತಿದ್ದಾರೆ ಅಂತಂದರೆ ನೀವು ಗೊತ್ತಾಗದೆ ಅವ್ರದ್ದು ಭಾಷಣಗಳೆಲ್ಲ ಯಾಕೆ ಇಷ್ಟು ಮೊದಲಿನ ಜೋಶ್ ಇಲ್ಲ, ಏನೋ ಒಂಥರ ಇದನ್ನು ಮಾಡೋಕ್ಕೆ. ನಾ ಹೇಳ್ತಿರೋದು ಆಗಿದ್ದಾಗೋಗಿದೆ. ಒಂದು ಎಕಾನಮಿಗೆ ಟ್ರೈ ಮಾಡಿದ್ದಾರೆ, ಪ್ರಯತ್ನ ಪಟ್ಟಿದ್ದಾರೆ, ಪ್ರಯತ್ನ ಸರಿಯಾಗಿ ಪಟ್ಟಿಲ್ಲದಿಂದ ಫೇಲ್ಯೂರ್ ಆಗಿದ್ದಾರೆ. ಇದು ಸಕ್ಸಸ್ಫುಲ್ ಆಗಬೇಕಾಗಿದೆ, ಫೇಲ್ ಹೋಗಿದೆ. ಬಟ್ ನಾ ಹೇಳ್ತಿರೋದು ಅದಲ್ಲ. ಈಗ ತಪ್ಪನ್ನು ಒಪ್ಕೊಂಡು ಇದನ್ನು ಯಾವ ಥರ ಸುಧಾರಿಸಬೇಕು ಅನ್ನೋ ಪ್ರಯತ್ನ ಮಾಡಬೇಕಾಗಲಿ. ಇದನ್ನೇ ನಾವು ಟ್ರೈ ಮಾಡಿ ಇಲ್ಲ ಇದೇ ಸರಿಯಾಗಿತ್ತು, ನಾವು ಹಿಂಗೆ ಮಾಡ್ತೀವಿ, ಇಲ್ಲಿ ಹಿಡಿತೀವಿ, ಅದು ಹಿಡಿತೀವಿ. ದಿಸ್ ಇಸ್ ನಾಟ್ ದಿ ವೇ. ಯಾಕಂದರೆ ಎಕಾನಮಿನ ಹ್ಯಾಂಡಲ್ ಮಾಡುವ ವಿಧಾನದಲ್ಲಿ ದೇ ಹ್ಯಾವ್ ಟೆರಿಬಲಿ ಫೇಲ್ಡ್. ಅಬ್ದುಲ್ ಹಕೀಮ್ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ? ಯಾಕೆಂದ್ರೆ ಇಲ್ಲಿ ಉದ್ದೇಶ ಇರ್ತಕ್ಕಂಥದ್ದು, ಆರಂಭದಲ್ಲಿ ಹೇಳಿರ್ತಕ್ಕಂಥದ್ದು ಕೌಂಟರ್ ಫೀಟು, ಬ್ಲ್ಯಾಕ್ ಮನಿ, ಇವೆಲ್ಲವೂ ಭಯೋತ್ಪಾದನೆ, ಇವೆಲ್ಲವೂ ಕೂಡ ಭಯೋತ್ಪಾದನೆ ನಿಂತು ಹೋಯ್ತಾ ಇವತ್ತು? ಹಾಗಾದರೆ ಅಲ್ಲ, ಅವರು ಮಾಡಿದ ಉದ್ದೇಶಗಳು ಯಾವುದು ಸಫಲತೆ ಆಗಿಲ್ಲ ಅನ್ನೋದು ಎಲ್ಲರೂ ನಿರೂಪಣೆ ಮಾಡಿದ್ದಾರೆ ಮತ್ತು ಅದು ಜಗತ್ತಿಗೆ ಗೊತ್ತಾಗಿರೋದು ವಿಷಯ. ಮುಖ್ಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇರೋದು ಏನಂತಂದರೆ, ಮೋದಿ ಭ್ರಮ ಲೋಕದಲ್ಲಿ ಬದುಕ್ತಾ ಇದ್ದಾರೆ ಮೊದಲಿಂದು ಅನ್ನೋದು. ಯಾಕಂದರೆ ಮೋದಿ ಒಬ್ಬ ಆರ್ಥಿಕ ತಜ್ಞ ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದರೆ ಅವರು RBI ಗವರ್ನರನ್ನು ಹೊರತುಪಡಿಸಿ ಅವರೇ ಎಲ್ಲವನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಮೋದಿ ಮತ್ತು ಅರುಣ್ ಜೇಟ್ಲಿ ಎಷ್ಟೆಷ್ಟು ಹೆಚ್ಚೆಚ್ಚು ಮಾತಾಡ್ತಾರೆ, ಅವರು ತಪ್ಪು ಮಾಹಿತಿ ಕೊಡ್ತಾರೆ ಅಥವಾ ಸುಳ್ಳು ಹೇಳ್ತಾರೆ ಅನ್ನೋ ಭಾವನೆ ದೇಶದ ಜನರಲ್ಲಿ ಬರುತ್ತೆ. ಅವರು ಆ ಕೆಲಸವನ್ನು RBI ಗವರ್ನರ್ಗೆ ಬಿಡಬೇಕು. RBI ಗವರ್ನರ್ ಹೇಳಿದ್ದನ್ನು ಜನರು ನಂಬಲಿಕ್ಕೆ ಆಗುತ್ತೆ. ಈಗ ಅವರು ಪ್ರತಿಯೊಂದನ್ನು ಹೇಳಿದ್ರು, ನಾವು 15 ಲಕ್ಷ ಮಾತನಾಡುವ RBI ಗವರ್ನರ್ ಇದ್ರು, ಈಗ ಮಾತನಾಡದ RBI ಗವರ್ನರ್ ಇದ್ದಾರೆ. ಈಗ ಮೊದಲು ಏನಿತ್ತು, ಈಗ ಅವರು 15 ಲಕ್ಷ ಕೋಟಿ ಎಲ್ಲ ವಿಚಾರ ಹೇಳಿದ್ರು. ಇದನ್ನು ಯಾರು ಎಲ್ಲವನ್ನು ಪಿಂಕ್ ನೋಟಲ್ಲಿ ಬದಲಾವಣೆ ಮಾಡಿದ್ದೆ ಆದರೂ ಅವ್ರದ್ದೇ ಆದಂಥ ಸಿಬ್ಬಂದಿ ಆದಂಥ ಬ್ಯಾಂಕಿಂಗ್ ಸಿಬ್ಬಂದಿ. ಅವ್ರಿಗೆ ಗೊತ್ತಿರಲಿಲ್ವಾ ಬ್ಯಾಂಕಿಂಗ್ ಸಿಬ್ಬಂದಿ ಭ್ರಷ್ಟಾಚಾರ ಯಾರು ಮೋದಿ ಯಾವ ನೆಲದ ಮೇಲೆ ನಿಂತಿದ್ದಾರ ಕೆಳಗಡೆ ಇನ್ನೊಂದು ಹಾಸಿಗೆ ಇತ್ತು, ಅದು ಭ್ರಷ್ಟಾಚಾರದಿಂದ ಕೂಡಿತ್ತು. ಅವರು ಕಮಿಷನ್ ಏಜೆಂಟ್ರಾಗಿ ಪರಿವರ್ತನೆ ಆಗಿದ್ದರು, ಅವರು ದೊಡ್ಡ ದೊಡ್ಡ ಬ್ಯಾಂಕ್ನಲ್ಲಿದ್ದರು. ಈಗ ಅವ್ರೇನು ಹೇಳ್ತಾ ಇದ್ರು, ಭ್ರಷ್ಟಾಚಾರ ಅಂತಂತಂದರೆ ಎಲ್ಲಿದೆ, ಕಪ್ಪು ಹಣ ಯಾರ ಹತ್ರ ಇದೆ, ಸಾಮಾನ್ಯ ಜನರ ಹತ್ರ ಇಲ್ಲ. ನಾವು ತಿಳ್ಕೊಂಡಿದ್ದೀವಿ ಅದಾನಿ ಹತ್ರ ಇರ್ಬೋದು, ಬಿರ್ಲಾ ಹತ್ರ ಇರ್ಬೋದು, ಅಂಬಾನಿ ಹತ್ರ ಇರ್ಬೋದು, ಟಾಟಾ ಹತ್ರ ಇರ್ಬೋದು, ಕುಮಾರ್ ಮಂಗಲಂ ಹತ್ರ ಇರ್ಬೋದು, ಏನು 10-15 ಜನ ರಿಚೆಸ್ಟ್ ಪೀಪಲ್ಸ್ ಇದ್ದಾರೆ ಅವ್ರ ಹತ್ರ. ಅವರೊಬ್ಬರ ಮನೆಗೂ ರೈಡ್ ಆಗಲಿಲ್ಲ, ಅವರೊಬ್ಬರ ಹತ್ರ ಕಪ್ಪು ಹಣ ಸಿಗಲಿಲ್ಲ. ಯಾಕಂದರೆ ಅವ್ರಿಗೆ ಖಾಸಗಿ ಬ್ಯಾಂಕ್ಗಳು ಮತ್ತು ಬೇರೆ ಅವರ ಸಹಕಾರಿ ಬ್ಯಾಂಕ್ಗಳು ಅವರ ಬೆಂಬಲಕ್ಕೆ ನಿಂತಿದ್ದರು. ಸಫರ್ ಆದವರು ನಾವೇ, ಸಾಮಾನ್ಯ ಜನರೇ ಸಫರ್ ಆಗಿದ್ದೇವೆ. ಅದು ಮೋದಿಯವರಿಗೆ ಚೆನ್ನಾಗಿ ಗೊತ್ತಿತ್ತು. ಆಮೇಲಿಂದ ಎರಡನೇ ಅತಿ ದೊಡ್ಡ ವಲಯ ಯಾವುದಿತ್ತು ಅಂತಂದರೆ ಫಿಲ್ಮ್ ಲ್ಯಾಂಡಲ್ಲಿ ಕಪ್ಪು ಹಣವನ್ನು ಕಳಿಸಿಬಿಟ್ಟು ರಾತ್ರಿನೇ ಒಂದು ವಾರದಲ್ಲಿ 300 ಕೋಟಿ 400 ಕೋಟಿ ರೂಪಾಯಿ ಗಳಿಸ್ತಾರೆ ಫಿಲ್ಮ್ಗಳಲ್ಲಿ ಅಂತ ಹೇಳ್ತಿದ್ರು. ಒಬ್ಬ ಫಿಲ್ಮ್ ಡೈರೆಕ್ಟರ್ ಪ್ರೊಡ್ಯೂಸರ್ಗಾದರೂ ರೈಡ್ ಆಯಿತಾ? ಬಾಂಬೆದಲ್ಲಿ ಯಾರಿಗಾದರೂ ಏನಾದರೂ ಆಯಿತಾ ಫಿಲ್ಮ್ ಲ್ಯಾಂಡಲ್ಲಿ? ಏನೂ ಇಲ್ಲ. ಅವರೆಲ್ಲರೂ ಸಿಸ್ಟಮೆಟಿಕ್ ಆಗಿ ಅವರು ಪಿಂಕ್ ನೋಟನ್ನು ಬದಲಾವಣೆ ಮಾಡಿಕೊಂಡ್ರು. ರಾಜಕಾರಣಿಗಳದ್ದು ಹೆಸರು ಹೇಳ್ತಾ ಇದ್ರು, ಯಾವ ರಾಜಕಾರಣಿಗಳ ಮೇಲೆ ರೈಡ್ ಮಾಡಿದ್ರಿ? ಎಲ್ಲವೂ ಸುಳ್ಳು. ಜನರಿಗೆ ಹೇಳೋದೊಂದು ಮಾಡೋದೊಂದು. ಹೊರಗೆಲ್ಲ ಕಪ್ಪು ಹಣ ತರ್ತೀನ ಅಂದ್ರು, ಅಲ್ಲ ಹೊರಗಡೆ ಕಪ್ಪು ಹಣ ತರ್ತಾನಂದ್ರು, ಹೊರಗಡೆ ಕಪ್ಪು ಹಣ ಆಗಲಿಲ್ಲ. ಒಳಗಡೆ ಕಪ್ಪು ಹಣ ತರ್ತೀನಿ ಅಂದ್ರು, ಒಳಗಡೆ ಕಪ್ಪು ಹಣ ಕಟ್ಲಿಕ್ಕಾಗಿಲ್ಲ. ಈಗ ನೀವು ಹೇಳೋದ್ ಪ್ರಕಾರ ಯಾರಾದ್ರೂ ಮೂರ್ಖರಿರ್ತಾರ, ಬ್ಯಾಂಕಿನಲ್ಲಿ ದುಡ್ಡು ಹೋಗಿ ಕಟ್ತಾರೆ ಅಂತಂದ್ರೆ ಅವ್ರ ಲೆಕ್ಕವಿಲ್ಲದೆ ಕಟ್ಲಿಕ್ಕೆ ಆಗುತ್ತಾ? ಅದೆಲ್ಲ ಇಲ್ಲ, ಅದು ಆಗೋದಿಲ್ಲ. ಪ್ರಶ್ನೆ ಇಲ್ಲ, ಆಗೋದಿಲ್ಲ. ಯಾರಾದ್ರೂ ಕೂಡ ಅದಲ್ಲ. ಒಂದ್ ನಿಮಿಷ ಕೇಳಿ, ಯಾವುದೇ ಸಾಮಾನ್ಯ ಜನ ಈಗ ಸಾಮಾನ್ಯ ಅಂತ ಹೇಳ್ತೀರಾ ನೀವು 1 ಲಕ್ಷ ಅಲ್ಲ, ನಾನು ಅದನ್ನ ಹೇಳ್ತಾ ಇಲ್ಲ.
ಮಿಸ್ತ್ರಿ ಸಾರ್ವಜನಿಕರಿಗೆ 18 ಬಿಲಿಯನ್ 2 ಲಕ್ಷ ಕೋಟಿ ನನಗೆ ಲಾಸ್ ಆಯ್ತು ಲಂಡನ್ ಅಲ್ಲಿ ಅಂತ ಹೇಳ್ತೀರಾ? ಅಲ್ಲ, ನಾವು ಅದೇ ಹೇಳ್ತಾ ಇಲ್ಲ. ಹಣ ಇದೆ ಅಂತಾನೂ ಹೇಳ್ತೀರಾ? ಅಲ್ಲ, ಬ್ಯಾಂಕಿನಲ್ಲಿ ಕಟ್ಟಿದಂತ ಹಣ ಇರಬೇಕಂತಂದ್ರೆ ಸಾಮಾನ್ಯ ಜನರದ್ದು ಅವರು ಅಕೌಂಟ್ ಇದ್ದಲ್ಲೇ ಹೋಗಿ ಕಟ್ತಾರೆ. ಅಕೌಂಟ್ ಇಲ್ಲದವ್ರು ಯಾರು ಕಟ್ಟೋದಿಲ್ಲ. ಅದು 6 ವರ್ಷದ ಆದ ನಂತರನು ಅದು ಸತ್ಯವಾಗಿ ಹೊರಗಡೆ ಬಂದೇ ಬರುತ್ತೆ. ಕೃಷ್ಣ ಪ್ರಸಾದ್ ಅವರೇ, ಇಲ್ಲ, ಇದೆಲ್ಲ ನಾವು ಕೇಳ್ತಾ ಇದ್ರೆ ಇದು ಎಲ್ಲ ಪೋಸ್ಟ್ ಫ್ಯಾಕ್ಟರ್ ರ್ಯಾಷನಲೈಸೇಷನ್ ಅನ್ಸುತ್ತೆ. ಅಂದ್ರೆ ಮುಗಿದ ಮೇಲೆ ನಾವು ವಿ ಟ್ರೈ ಟು ರ್ಯಾಷನಲೈಸ್ ವಾಟ್ ಇಸ್ ಹ್ಯಾಪನ್, ಅಂದ್ರೆ ಅದಕ್ಕೆ ಒಂದು ರೀಸನ್ ಹುಡುಕ್ತಾ ಇದೀವಿ. ಬಟ್ ಸಿಂಪಲ್ ಪಾಯಿಂಟ್ ಇಷ್ಟೇ, ನಿಮ್ಮ ಹಣ ನಿಮ್ಮ ಫಂಡಮೆಂಟಲ್ ರೈಟ್. ನಿಮ್ಮ ಹಣನ ನೀವು ವಾಪಸ್ ಬ್ಯಾಂಕಿನ ತೆಗಿಯಕ್ ಆಗ್ತಾ ಇದೆಯೋ ಇಲ್ವಾ? 50 ದಿನ ಆಯಿತು, 50 ದಿನದ ಮೇಲೆ ತೆಗಿಬೋದು ಅಂತ ಹೇಳ್ತಾ ಇದ್ರು, ತೆಗಿಯಕ್ ಆಗ್ತಾ ಇಲ್ಲ. ದಿ ಸಿಂಪಲ್ ಪಾಯಿಂಟ್ ಆಫ್ ದಿ ಸ್ಟೋರಿ ಇಸ್, ಈಗ ನಾವು ಏನ್ ಬೇಕಾದ್ರೂ ರೀಸನ್ ಹುಡುಕ್ಬೋದು. ಬ್ಲ್ಯಾಕ್ ಮನಿ ಸಿಗ್ಲಿಲ್ಲ, ಕೌಂಟರ್ ಫೀಟಿಂಗ್ ನಿಲ್ಲಿಸ್ತೀವಿ, ಟೆರರ್ ಫಂಡಿಂಗು ಅದು ಇದು ಅಂತ. ಬಟ್ ದಿ ಫಂಡಮೆಂಟಲ್ ಫಿಲಾಸಫಿ ಬಿಹೈಂಡ್ ದಿಸ್ ಮೂವ್ has been questioned by every economist across the world, including Manmohan Singh. Manmohan Singh, he went to Oxford and he went to Cambridge. You know, the world's greatest economists from Harvard, Oxford, Chicago University, everybody, they believe this is a very poor move. You know, ಈಗ ಈ black money ಹಿಡಿತೀವಿ ಅಂತ, at least let's assume that was the intention. ಅದನ್ನ who suggested it? You know, who were the economists who suggested it? ಯಾಕೆಂದ್ರೆ RBI board of directors ಏನಿದೆ, ಆ RBI board of directors meeting ಅವತ್ತು ಸಂಜೆ 3 ಗಂಟೆ ಹಿಂದೆ ನಡೆದಿತ್ತು. ಏನು, ಈ ಮೂವ್ ಗವರ್ಮೆಂಟ್ RBI ಬೋರ್ಡಿಗೆ ಕೊಡ್ತು ಅಥವಾ RBI ಬೋರ್ಡ್ ಗವರ್ಮೆಂಟಿಗೆ ಕೊಡ್ತು, ಫೈನಾನ್ಸ್ ಮಿನಿಸ್ಟರ್ ಗೊತ್ತಿತ್ತೋ ಗೊತ್ತಿರ್ಲಿಲ್ವೋ, ಇದೆಲ್ಲ ದೀಸ್ ಆರ್ ಫಂಡಮೆಂಟಲ್ ಇಶ್ಯೂಸ್. ಈಗ ನಾವು ಎಷ್ಟು ಬೇಕಾದ್ರೂ ಮಾತಾಡ್ಬೋದು, ಬಟ್ ದಿ ಬೇಸಿಕ್ ಇಶ್ಯೂ ಇಸ್ ಇಂಡಿಯನ್ ಡೆಮೋಕ್ರಸಿ ಈಸ್ ವೀಕರ್ ಆಫ್ಟರ್ ದಿಸ್ ಮೂವ್. ಯಾಕೆ ಅಂದ್ರೆ ಇಷ್ಟೇ, ಮೋದಿ ಅವ್ರಿಗೆ ಪಾರ್ಲಿಮೆಂಟಲ್ ಕಾನ್ಫಿಡೆನ್ಸ್ ಇಲ್ಲ, ಮೋದಿ ಅವ್ರಿಗೆ ಮೀಡಿಯಾಲಿ ಕಾನ್ಫಿಡೆನ್ಸ್ ಇಲ್ಲ, ಮೋದಿ ಅವ್ರಿಗೆ ಅವರ ಕ್ಯಾಬಿನೆಟ್ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲ, ಮೋದಿ ಅವ್ರಿಗೆ ಯಾವುದ್ರ ಬಗ್ಗೆನೂ ಕಾನ್ಫಿಡೆನ್ಸ್ ಇಲ್ಲ. ಇನ್ಫ್ಯಾಕ್ಟ್ ದಿ ಗ್ರೇಟೆಸ್ಟ್ ಡ್ಯಾಮೇಜ್ ಏನಾಗಿದೆ ಅಂದ್ರೆ ದಿ ಇನ್ಸ್ಟಿಟ್ಯೂಷನ್ ಆಫ್ ದಿ ಬ್ಯಾಂಕ್. ನಮ್ಮ ಸಮಾಜದಲ್ಲಿ ಬ್ಯಾಂಕ್ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ ಬಗ್ಗೆ ಎಷ್ಟು ಟ್ರಸ್ಟ್ ಇತ್ತು, ಅದು ಕಿತ್ತು ಚದರ ಆಗಿದೆ. ಯಾಕೆಂದ್ರೆ ಇದು ಒಂದು ಕಾರಣ. ಯಾಕೆಂದ್ರೆ ಅವ್ರು ನಿನ್ನೆ ಹೇಳಿದ್ದು ಇವತ್ತು ಅಪ್ಲೈ ಆಗಲ್ಲ, ಇವತ್ತು ಹೇಳಿದ್ರು ರಾತ್ರಿ ಅಪ್ಲೈ ಆಗಲ್ಲ, ರಾತ್ರಿ ಹೇಳಿದ್ದು ನಾಳೆ ಅಪ್ಲೈ ಆಗಲ್ಲ. ಸೊ ಬೇಸಿಕ್ಲಿ ದೇರ್ ಇಸ್ ನೋ ಟ್ರಸ್ಟ್ ಇನ್ ದ ಸಿಸ್ಟಮ್. ಯಾಕೆ ಅಂದ್ರೆ ದೇರ್ ಇಸ್ ಎ ಕಂಪ್ಲೀಟ್ಲಿ ಇನ್ಎಕ್ಸ್ಪೀರಿಯನ್ಸ್ಡ್ ಸೆಟ್ ಆಫ್ ಅಡ್ವೈಸರ್ಸ್ ಹೂ ಆರ್ ಅಡ್ವೈಸಿಂಗ್ ಮಿಸ್ಟರ್ ಮೋದಿ. ಮಿಸ್ಟರ್ ಮೋದಿ ಹಿಮ್ಸೆಲ್ಫ್ ಹ್ಯಾಸ್ ನೋ ಎಕ್ಸ್ಪೀರಿಯನ್ಸ್ ಆಫ್ ದೀಸ್ ಥಿಂಗ್ಸ್. ಬಟ್ ದೊಡ್ಡದಾಗಿ ಈಸ್ ಗ್ರ್ಯಾಂಡ್ ಸ್ಟ್ಯಾಂಡಿಂಗ್ ಟು ದಿ ವರ್ಲ್ಡ್ ಅಂಡ್ ತಪ್ಪು ಮಾಡಿದ್ರು ನಾ ತಪ್ಪು ಮಾಡಿಲ್ಲ ಅನ್ನೋದನ್ನ ಸಾಧಿಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಎಸ್, ಕೃಷ್ಣ ಪ್ರಸಾದ್ ಅವರು ಮಾತಾಡ್ತೀನಿ. ಚರ್ಚೆನ ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರಿಸೋಣ. ಪ್ರೊಫೆಸರ್ ನರಸಿಂಹಪ್ಪ ಅವರೇ, ಹಾಗಾದ್ರೆ ಇಷ್ಟೆಲ್ಲ ಜನಸಾಮಾನ್ಯರು ಕಷ್ಟವನ್ನ ಅನುಭವಿಸೋದಾಯ್ತು, ರೈತರ ಹಿತವನ್ನ ಇದರಿಂದ ಕಾಪಾಡಕ್ಕೆ ಆಗತ್ತೆ ಅನ್ನುವಂಥ ಮಾತುಗಳು ಭಾಷಣದಲ್ಲಿ ವ್ಯಕ್ತ ಆಗತ್ತೆ. ನಿಜಕ್ಕೂ ಕೂಡ ರೈತರ ಹಿತ ಇದರಿಂದ ಕಾಪಾಡದಂತೆ ಆಗತ್ತಾ? ಲಾಂಗ್ ಟರ್ಮ್ ಅಲ್ಲಿ ಆದ್ರೂ, ಮುಂದೆ ಇನ್ನೊಂದು ವರ್ಷದಲ್ಲಿ 2 ವರ್ಷದಲ್ಲಿ ಅನ್ನುವ ರೀತಿಯಾದಂಥ ಯೋಚನೆಯಲ್ಲಾದ್ರೂ ಕೂಡ ರೈತರಿಗೆ ಒಳ್ಳೇದಾಗತ್ತೆ ಅಂತೇಳಿ ಅನ್ಸುತ್ತಾ ಇದರಿಂದ? ಎಲ್ಲಿ ಯಾವ ಕ್ರಮದಿಂದ ಒಳ್ಳೇದಾಗುತ್ತೆ ಅನ್ನೋದು ಗೊತ್ತಾದರೆ ಸಂತೋಷ ಪಡ್ಬೋದು. ನೀವು ಪ್ರಶ್ನೆ ಕೇಳ್ತಾ ಇರೋದು ರೈತರಿಗೆ ಒಳ್ಳೇದಾಗುತ್ತಾ ಈ ಕ್ರಮದಿಂದ ಅಂತಂದರೆ, ಈ ಕ್ರಮದಿಂದ ರೈತರಿಗೆ ಆಗಿರೋಷ್ಟು ಅನ್ಯಾಯ ಬೇರೆ ಯಾವ ವರ್ಗಕ್ಕೂ ಆಗಿಲ್ಲ. ರಿಯಲ್ ಎಸ್ಟೇಟ್ ಇರ್ಬೋದು, ಟೂರಿಸಮು, ಟ್ರಾನ್ಸ್ಪೋರ್ಟ್ ಇರ್ಬೋದು, ಮತ್ತು ಸ್ಮಾಲ್ ಬಿಲ್ಡರ್ಸ್ ಇರ್ಬೋದು, ಸ್ಮಾಲ್ ರಿಟೇಲರ್, ಇವೆಲ್ಲರಿಗಿಂತ ರಾಷ್ಟ್ರದ ಅತಿ ದೊಡ್ಡ ಪ್ರಮಾಣದಲ್ಲಿರ್ತಕ್ಕಂಥ ರೈತ ಸಮೂಹಕ್ಕೆ ನೋಟ್ ಬ್ಯಾನ್ನಿಂದ ಆಗಿರೋ ಕಷ್ಟ ಹೇಳೋಕ್ಕಾಗೋದಿಲ್ಲ. ಅಷ್ಟು ದೊಡ್ಡ ಕಷ್ಟ ಆಯಿತು. ಅದಕ್ಕೆ ಬದಲಾಗಿ ಇವರು ಏನಾರು ಮಾಡ್ತಾರಾ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದು. ಆದರೆ ಇವ್ರು ಹೇಳಿದ್ದು ಯಾವುದೋ ಸಣ್ಣ ಬ್ಯಾಂಕ್ಗಳದ್ದು ಬಡ್ಡಿ ವ್ಯವಹಾರ ವಜಾ ಮಾಡ್ತೀನಿ ಅನ್ನೋದು, ಇದರಿಂದ ಏನೂ ಆಗಲ್ಲ. ಬೆಲೆಗಳನ್ನು ಸಪೋರ್ಟ್ ಪ್ರೈಸಸ್ನ ಅಥವಾ ಪ್ರೊಕ್ಯೂರ್ಮೆಂಟ್ ಪ್ರೈಸಸ್ನ ಒಂದು 30% ಜಾಸ್ತಿ ಮಾಡಲಿ ನೋಡೋಣ. ಅಥವಾ ಬ್ಯಾಂಕ್ಗಳಲ್ಲಿ ಈಗ ದುಡ್ಡೆಲ್ಲ ಬಂದಿದೆ, 95% ದುಡ್ಡು, ಅದು ಕಪ್ಪಿರ್ಬೋದು, ಬಿಳಿದಿರ್ಬೋದು, ಹಳದಿದಿರ್ಬೋದು, ಹಸಿರಿದಿರ್ಬೋದು, ಕೆಂಪದು ಇರ್ಬೋದು, ಎಲ್ಲ ಬಂದು ಬಿದ್ದಿದೆ. ಆ ದುಡ್ಡಿನಲ್ಲಿ ಬಡ್ಡಿ ರಹಿತ ಇದು ಸಾಲ ರೈತರಿಗೆ ಕೊಡಲಿ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆಗ್ತದೆ, ಕಮ್ಮಿ ಮಾಡ್ತಾರೆ. ಇವರೆಲ್ಲ ಮಾಡ್ತಾರಂತಂದರೆ ದುರ್ದೈವದಿಂದ
ಮೋದಿಯವರ ಪ್ರಾಮಾಣಿಕತೆಯನ್ನು ನಾವು ಯಾವತ್ತಿಗೂ ಪ್ರಶ್ನೆ ಮಾಡೋದೇ ಬೇಡ. ಅವರ ಉದ್ದೇಶನೂ ಒಳ್ಳೆಯದೇ ಇರ್ಬೋದು, ಆದರೆ ಅವರ ಸುತ್ತಲೂ ಇರ್ತಕ್ಕ ಜನದ ಸಲಹೆಗೆ ಸೌಜನ್ಯ ಕೇಳಬೇಕು. ಕರೆನ್ಸಿ ಮ್ಯಾನೇಜ್ಮೆಂಟು ರಿಸರ್ವ್ ಬ್ಯಾಂಕ್ ಕೆಲಸ, ಸರ್ಕಾರದ ಕೆಲಸ ಅಲ್ಲ. ಅದನ್ನು ಮಾಡಲಿಲ್ಲ ಅವರು. ನೀತಿ ಆಯೋಗದ ಮುಂದೆ ಇಟ್ಟಿದ್ದಿಟ್ರ ಅದು ಮಾಡಲಿಲ್ಲ. ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಸು ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಅಥವಾ ಭ್ರಷ್ಟಾಚಾರ ನಿಗ್ರಹ ದಳ ಇವೆಲ್ಲರನ್ನಾರು ಕೇಳಿದ್ರ, ಸ್ವಲ್ಪ ಗುಟ್ಟಾಗಾರ ಕೇಳಿದ್ರ ನಾವೇನು ಮಾಡಬಹುದು ಅಂತ ಏನೂ ಮಾಡಲಿಲ್ಲ. ಆದ್ದರಿಂದ ಬಂದರು. ಈಗ ಹೇಳೋದಕ್ಕೆ ರೈತರಿಗೆ ಹೇಳ್ತಾರೆ, ಬಡವರು ಹೇಳ್ತಾರೆ, ಕೂಲಿಕಾರರು ಹೇಳ್ತಾರೆ. ಅವ್ರ ಹೆಸರುಗಳು ತಾವು ಯಾವಾಗ ತಮ್ಮ ಮೂಲ ಉದ್ದೇಶ ಕಪ್ಪು ಹಣ, ನುಸುಳುಕೋರ ಹಣ ನಿಲ್ಲಿಸೋದು, ಭ್ರಷ್ಟಾಚಾರ ತಡೆಯೋದು, ಕಾಳಧನನ ಹೊರತೆಗೆಯೋದು, ಇವೆಲ್ಲದರಲ್ಲೂ ಫೇಲ್ ಆದರೂ ಈ ಹೊಸ ಸ್ಲೋಗನ್ಸು ರೈತರು, ಕಾರ್ಮಿಕರು, ಬಡವರು, ಹಳ್ಳಿಯರು ಅನ್ನೋದು ಬಂತೆ ಹೊರತು ಅದರ್ವೈಸು ಇವ್ರ ಬಾಯಲ್ಲಿ ಬರ್ತದೆ ಅಂತ ನನ್ನ ಮನಸ್ಸಿನಲ್ಲೂ ನಾನು ನಿರೀಕ್ಷಣೆ ಮಾಡಿರಲಿಲ್ಲ. ಇವತ್ತು ಬ್ಯಾಂಕ್ನಲ್ಲಿ ದುಡ್ಡಿಟ್ಟಿರೋದು ಇವರು ಬ್ಯಾಂಕಿಗೆ ಡೊನೇಷನ್ ಕೊಟ್ಟಿಲ್ಲ ಜನ, ಅದನ್ನು ಡಿಪಾಸಿಟರ್ಸ್ ಆಗಿ ಡಿಪಾಸಿಟ್ ಮಾಡಿದ್ದಾರೆ. ಎಷ್ಟೆಷ್ಟು ಹಣ, ಯಾವ್ಯಾವ ಕ್ಯಾಟಗರಿ ಹಣ ಇತ್ತೋ ಎಲ್ಲ ಡಿಪಾಸಿಟ್ ಮಾಡಿದ್ದಾರೆ. ಅದನ್ನು ಬಿಳಿದು ಮಾಡೋದು ಹೆಂಗೆ, ಎಲ್ಲ ಗಂಗೆನಲ್ಲಿ ಬಿಂದ ಪ್ರತಿ ಪಾಪಿನೂ ಪುಣ್ಯವಂತನಾಗ್ತಾನಂತಾರಲ್ಲ, ಹಾಗೆ ಯಾವ್ಯಾವ ದುಡ್ಡು ಬಂದು ಬ್ಯಾಂಕಲ್ಲಿ ಬಿತ್ತಲ್ಲ ಅದೆಲ್ಲ ವೈಟ್ ಮಾಡೋದಕ್ಕೆ ನಮಗೆ ಸಾಕಷ್ಟು ಜನ ಅಕೌಂಟೆನ್ಸಿ ಗೊತ್ತಿರೋ ಜನ ಇದ್ದಾರೆ. ಅದನ್ನು ನಮ್ಮ ಸ್ನೇಹಿತರು ಹೇಳ್ದಂಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಜೊತೆಯಲ್ಲಿ ಅವರು ಇವೆಲ್ಲ ಲೆಕ್ಕಗಳು ತೋರಿಸಿ ಮಾಡಿ ಮಟ್ಟಿ ಇನ್ನೊಂದು 10 ವರ್ಷ ಆದರೂ ಬಗೆಹರಿಯೋದಿಲ್ಲ ಈ ಸಮಸ್ಯೆ. 1 ವರ್ಷ ಅಲ್ಲ, ಎಷ್ಟೇ ಸ್ಪೀಡಾಗಿ ಹೋದ್ರಿಗೂ ಬಗೆಹರಿಯೋಕ್ಕೆ ಆಗೋದಿಲ್ಲ. ಆದ್ದರಿಂದ ಮೋದಿಯವರ ಪ್ರಾಮಾಣಿಕತೆ ದೊಡ್ಡದಿರ್ಬೋದು, ಅವ್ರ ಬಗ್ಗೆ ನಮ್ಮ ಗೌರವ ಇದೆ. ಈ ದೇಶಕ್ಕೆ ಅತ್ಯಮೂಲ್ಯ ನಾಯಕತ್ವ ಒದಗಿಸಬಲ್ಲ, ಬಹಳ ಪ್ರಭಾವಶಾಲಿ ನಾಯಕತ್ವ ಒದಗಿಸಬಲ್ಲ ಏಕ ವ್ಯಕ್ತಿ ಮೋದಿ. ನಾವು ಒಪ್ಪೋಣ, ಬೇರೆ ಅದು ದಿಕ್ಕಿಲ್ಲ, ಅದೆಲ್ಲ ನಿಜ. ಆದರೆ ಇಂಥ ಕ್ರಮಗಳು ಮಾಡೋವಾಗ 1 ಅಲ್ಲ 10 ಸಲ ತಮ್ಮ ಸುತ್ತಮುತ್ತಲಿನ ಯೋಚಿಸಬೇಕು. ನೀತಿ ಆಯೋಗದಲ್ಲಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಇರ್ತಾರೆ, ತಮ್ಮ ಅಡ್ವೈಸರ್ಸ್ ಇರ್ತಾರೆ, ಎಕನಾಮಿಕ್ ಅಡ್ವೈಸರ್ ಇರ್ತಾರೆ. ಅವ್ರನ್ನೆಲ್ಲ ಕೇಳಿ ಮಾಡಿದರೆ ಇಷ್ಟು ನೋವಿಗೆ ಅಥವಾ ಇಷ್ಟು ಅವಮಾನ ಅಂತ ನಾನು ಹೇಳಲ್ಲ, ಈ ಥರ ಮುಖಭಂಗಕ್ಕೆ ಸಿಗುವಂಥ ಅವಕಾಶ ಇರ್ತಿರ್ಲಿಲ್ಲ. ಎಸ್ ಪ್ರೊಫೆಸರ್ ನರಸಿಂಹಪ್ಪ ಅವರೇ, ಧನ್ಯವಾದ. ಇಷ್ಟೊತ್ತಿ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಮೋಹನ್ ಕುಮಾರ್ ಅವರೇ, ಅದೇ ಅವ್ರು ಹೇಳ್ದಂಗೆ ಎಲ್ಲ ರಾಜ್ಯದವರು ಇರ್ತಾರೆ, ಹೇಳಿ ಮಾಡಬೇಕಿತ್ತು ಅಂತ ಹೇಳಿದ್ರು. ಹೇಳಿ ಮಾಡಿದ್ರೆ ಏನಾಗ್ತಿತ್ತು ಅಂತ ಅಟ್ಲೀಸ್ಟ್ ಹಾಗಾದ್ರೆ ಚರ್ಚೆನೇ ಇಲ್ಲದೆ ಏಕ ವ್ಯಕ್ತಿಯಾಗಿ ತೆಗೆದುಕೊಳ್ಳುವಂತ ನಿರ್ಧಾರ ಆಗಿರಬೇಕು ಅದೆಲ್ಲ ನಾನು ಒಪ್ಕೊಳ್ತೀನಿ. ಅವ್ರು ಹೇಳಿದ್ದು ಕೋರ್ ಗ್ರೂಪ್ ಅಲ್ಲಿ ಚರ್ಚೆ ಮಾಡಿ ಮಾಡಬೇಕಿತ್ತು, ಅದು ಅಗ್ರಿ ಆಗ್ತೀನಿ ನಾನು. ಬಟ್ ಅದೇ ಮುಖ್ಯಮಂತ್ರಿಗಳ ಹತ್ರ ಎಲ್ಲ ಅದೆಲ್ಲಾನು ಒಪ್ಕೊಳ್ಳೋದಿಲ್ಲ, ನಿಮಗೂ ಗೊತ್ತು ಏನಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ನೋ ಡೌಟ್ ನಾನು ಆಗಲೇ ಹೇಳ್ದಂಗೆ ಅದು ಉದ್ದೇಶ ಒಳ್ಳೇದಿತ್ತು, ಪ್ಲಾನ್ ಎನಲ್ಲಿ ಸ್ವಲ್ಪ ಎಡುವುದಂಗೆ ಆಗಿದೆ. ಸೊ ಪ್ಲಾನ್ ಬಿಗೆ ಇನ್ವೆಸ್ಟಿಗೇಷನ್ ಆಗಿ ಎಷ್ಟು ಲಕ್ಷ ಕೋಟಿ ಈಚೆ ತೆಗಿತಾರೆ ನೋಡಬೇಕು. ಬಟ್ ಒಂದು ನಿಮ್ಮ ಪ್ರಕಾರ ಲಕ್ಷ ಕೋಟಿಗಳಲ್ಲಿ ವಾಪಸ್ ಬರುತ್ತೆ ಅಥವಾ ಕಪ್ಪು ಹಣ ಪತ್ತೆ ಆಗುತ್ತೆ ಅನ್ನುವಂಥ ವಿಶ್ವಾಸ ಇದೆಯಾ? ಇಲ್ಲ, ನಾ ಹೇಳ್ದಂಗೆ ನಿಮಗೆ VDS ಅಲ್ಲಿ ಆಲ್ರೆಡಿ 65,000 ಕೋಟಿ ಬಂದಿದೆ, ಪ್ಲಸ್ ಇನ್ನೊಂದು 20-30,000 ಕೋಟಿ ರೈಡಲ್ ಬಂದಿದೆ. ಅದನ್ನ ಇದಕ್ಕೆ ಹೇಗೆ ನೀವು ಲಿಂಕ್ ಮಾಡಿದ್ರೆ? ಯಾಕಂದ್ರೆ ನವೆಂಬರ್ 8ನೇ ತಾರೀಕಿನವರೆಗೆ ಅನ್ನುವಂತಾನೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಡೀಟೇಲ್ ಇದು. ಆದ್ರೆ 5.4 ಕೋಟಿ ಸರ್ಕ್ಯುಲೇಷನ್ ಇರುವಂತದ್ದು, ಅದರ ಮೇಲೆ ಕ್ಯಾಲ್ಕುಲೇಷನ್ ಇದ್ದಿದ್ದು 20% ಅಷ್ಟು ಅನ್ನುವಂಥದ್ದು. ಓಕೆ, ಸೊ ಅದನ್ನ ತೆಗೆದ್ರೂ ನಮ್ಗೆ ಗೊತ್ತಿರೋ ಒಂದು ಸರ್ವೆ ಪ್ರಕಾರ ಒಂದು 6% ಅಷ್ಟೇನೋ ನಿಮಗೆ ಲಿಕ್ವಿಡ್ ಕ್ಯಾಶ್ ನಲ್ಲಿ ಇರೋದು ಟೋಟಲ್ ಸರ್ಕ್ಯುಲೇಷನ್ ಅಲ್ಲಿ, ಬ್ಲಾಕ್ ಮನಿ. ಇನ್ನು ಬಾಕಿ ಇನ್ನೊಂದು 40% ರಿಯಲ್ ಎಸ್ಟೇಟ್ನಲ್ಲಿದೆ, ಇನ್ನೊಂದು 40-50% ಗೋಲ್ಡು ಅದರಲ್ಲಿದೆ. ಸೊ ಆದ್ರಿಂದ ಈಗ ನೆಕ್ಸ್ಟ್ ರಿಯಲ್ ಎಸ್ಟೇಟು ಗೋಲ್ಡ್ ಅದ್ರ ಮೇಲೆ ಟ್ಯಾಕಲ್ ಮಾಡಬೇಕು, ಮತ್ತು ಆಲ್ರೆಡಿ ಡೆಪಾಸಿಟ್ ಮಾಡಿರೋ ಕ್ಯಾಶ್ ಬಗ್ಗೆ ಇನ್ವೆಸ್ಟಿಗೇಷನ್ಗಳಾಗಬೇಕು. ಬಟ್ ಒಂದಂತೂ ನಿಜ, ಇದರಿಂದ ಇನ್ನೊಂದು ಪಾಸಿಟಿವ್ ನಾವು ನೋಡೋದಾದ್ರೆ ನಿಮಗೆ ಇದು ನಾನು ಫೇಲ್ಯೂರ್ ಅಂತ ಈಗಲೇ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಓಕೆ, ಸೊ ನೀವು ಇನ್ನೊಂದು ಪಾಸಿಟಿವ್ಸ್ ನೋಡೋದಾದ್ರೆ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಕಡೆ ತುಂಬಾ ಪುಷ್ ಮಾಡಿರೋದ್ರಿಂದ ಏನಾಯ್ತು, ನಿಮಗೆ ಆ ಟ್ಯಾಕ್ಸ್ ಕಲೆಕ್ಷನ್ಸ್ ಎಲ್ಲ ಜಾಸ್ತಿ ಆಗಿದೆ. ಎಲ್ಲಿ ಔಟ್ ಆಫ್ ದ ಬುಕ್ಸ್ ಹೋಗ್ತಿತ್ತು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅದೆಲ್ಲ ಬುಕ್ಸ್ಗೆ ಬಂದಿದೆ. ಸೊ ಅದೆಲ್ಲ ಒಂದು ಒಳ್ಳೆ ಪಾಸಿಟಿವ್. ಅದಕ್ಕಾಗಿ ಈ ಮೂವ್ ಅನ್ನು ತೆಗೆದುಕೊಳ್ಬೇಕಾಗಿತ್ತು ಅಂತ ಅನ್ಸುತ್ತೆ ಹಕೀಮ್ ಅವರೇ. ಸರ್, ಈಗ ನಾನು ಅದೇ ಹೇಳ್ತಾ ಇದ್ದೀನಿ, ಈಗ ಇದು ಒಂದು ಹಂತ. ಎರಡನೇದು ಹಂತ RBI ಇದು NRIಗಳಿಗೆ ಒಂದು ಅವಕಾಶ ಕೊಟ್ಟಿದ್ರು, ಮಾರ್ಚ್ 31 ಒಳಗಡೆ ಅವರು ದುಡ್ಡು ಕಟ್ಟಬಹುದು ಬಂದು ಭಾರತ ದೇಶಕ್ಕೆ ಅಂತ. ಈ ಪ್ರವಾಸಿ ಭಾರತ ದಿವಸ್ ಅಂತ ಏನು ಮಾಡ್ತಾ ಇದ್ದಾರೆ, ಅದು ಬೆಂಗಳೂರಲ್ಲೇ ಮಾಡ್ತಾ ಇದ್ದಾರೆ. ಸುಮಾರು 7,100 ಜನ NRIಗಳು ಬಂದಿದ್ದಾರೆ, ಅಧಿಕಾರಿಗಳು ಮತ್ತು ಈ ನಮ್ಮಲ್ಲಿ ಎಂಪ್ಲಾಯ್ ಮಾಡೋರೆಲ್ಲ ಸೇರಿದ್ರೆ 8,000 ಜನ ಬಂದಿದ್ದಾರೆ. ಪ್ರತಿಯೊಬ್ಬರು ಲಕ್ಷಾಂತರ ರೂಪಾಯಿ, 500,000 ರೂಪಾಯಿ ನೋಟ್ ತಂದು ಏರ್ಪೋರ್ಟಲ್ಲಿ ತೊಗೊಂಡು ಬರ್ತಾ ಇದ್ದಾರೆ. ಆದರೆ ಅವರಿಗೆ ಕೊಟ್ಟಿರೋಂಥ ಪರ್ಮಿಷನ್ 25,000 ರೂಪಾಯಿ ಮಾತ್ರ. 25,000 ರೂಪಾಯಿ ಮಾತ್ರ
ತೆಗೆದುಕೊಂಡು ಹೋಗಿ ಎಂಬತ್ತು ಮಾಡಿ ನೀವು ಹೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡಿ. ಅದು ಎಲ್ಲಿ? ಚೆನ್ನೈ, ನಾಗ್ಪುರ್, ಬಾಂಬೆ, ಡೆಲ್ಲಿ. ಹಾಗಾದರೆ ಬೆಂಗಳೂರು ಇಲ್ವಾ? ಈಗ 25,000 ರೂಪಾಯಿ ಹಿಡ್ಕೊಂಡು ಅವನು ಚೆನ್ನಾಗಿ ಹೋಗ್ಬಿಟ್ಟು ಟ್ರಾನ್ಸ್ಫರ್ ಮಾಡೋಕ್ಕೆ 50,000 ರೂಪಾಯಿ ಖರ್ಚಾಗ್ಬಿಡುತ್ತೆ ಅವನಿಗೆ. ಇದು ಒಂದನೇದ್ದು ಅವ್ನು ಮಾಡ್ತಾರಂಥ ಮೂರ್ಖತನ. ಎರಡನೇದೇನಿದೆ ಅಂತಂದರೆ ಅಕಸ್ಮಾತ್ ಅವನು ಆ ದುಡ್ಡು ಇಟ್ಕೊಂಡು ಏರ್ಪೋರ್ಟ್ಲಿಂದ ಹೊರಗಡೆ ಬಂದರೆ ಅವನು ಅರೆಸ್ಟ್ ಆಗ್ತಾನೆ. ಯಾಕಂತಂದ್ರೆ ಅಂಥ ಹಣವನ್ನು ಇಟ್ಕೊಳ್ಳೋಂಗೆ ಇಲ್ಲ. ಮತ್ತು ಏನು ಮಾಡ್ಬೇಕಂದ್ರೆ ಅವನು ಅಲ್ಲೇ ಏರ್ಪೋರ್ಟಲ್ಲೇ ಅದು ಸುಟ್ಟಾಕಬೇಕು, ಇಲ್ಲ ಹರಿದಾಕಬೇಕು ಅಂತ ಒಂದು ವ್ಯವಸ್ಥೆ ನಡೀತಾ ಇದೆ. ಈಗ ಇದ್ದಾಗ ಈ NRIಗಳ ಕಡೆಯಿಂದನೂ ಬರಬೇಕಾದಂಥ ಹಣವನ್ನು ಬರಲಿಕ್ಕೆ ಮೋದಿಯವರ ಪಾಲಿಸಿಗಳು ನೆರವಾಗಲಿಲ್ಲ. ಮತ್ತು ಎರಡನೇದೇನಿದೆ ಅಂತಂದರೆ ಈ ರೀತಿಯಿಂದನೂ ಏನು ಬ್ಯಾಂಕಿಂಗ್ ವ್ಯವಸ್ಥೆ ಮೂಲಕ ಆದರೂ ಬರಬೇಕನ್ನೋದು ಅದು ಕೂಡ ನೆರವಾಗಲಿಲ್ಲ. ಹೀಗಾಗಿ ನನಗನ್ಸುತ್ತೆ ಪ್ಲಾನ್ 1 ಆ್ಯಂಡ್ ಪ್ಲಾನ್ B ಇವು ಎರಡೂ ಕೂಡ ಮೋದಿಯವರು ಫೇಲ್ ಆಗ್ತಾರೆ ಅಂತಲೇ ನನ್ನ ಅಭಿಪ್ರಾಯ. ಪ್ರೊಫೆಸರ್ ಕೇಶವ್ ಅವರು, ಯಾಕಂದ್ರೆ ಕ್ಯಾಶ್ಲೆಸ್ಗೆ ಬೇಕಾಗಿ ಇಷ್ಟೆಲ್ಲ ಎಕ್ಸರ್ಸೈಸ್ ಮಾಡಬೇಕಿತ್ತ ಅಂತ ಅದು ಉದ್ದೇಶನೇ ಆಗಿರಲಿಲ್ಲ. ಈಗ ವಿಧಿ ಇಲ್ಲದೆ ಅದು ಫೇಲ್ ಆದ್ರಿಂದ ಕ್ಯಾಶ್ಲೆಸ್ ಈಗ ಲೆಸ್ ಕ್ಯಾಶ್, ಫಸ್ಟ್ ಕ್ಯಾಶ್ಲೆಸ್ ಈಗ ಲೆಸ್ ಕ್ಯಾಶ್ ಬಗ್ಗೆ ಮಾತಾಡ್ತಿದ್ದಾರೆ. ಅದು ಉದ್ದೇಶ ಅಲ್ಲ, ಬಟ್ ಈಗೇನು ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಇದನ್ನು ಹೇಳ್ತಿದ್ದಾರೆ. ಆದರೆ ಒಂದು ಪಾಸಿಟಿವ್ ಏನು ನೋಡ್ಬೋದು, ನಾನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಬಜೆಟಲ್ಲಿ ಅತ್ಯಂತ ಅದ್ಭುತ ಪಾಪ್ಯುಲಿಸ್ಟ್ ಮೆಷರ್ಸ್ ಇರುತ್ತೆ. ಎಲೆಕ್ಷನ್ಸು ಇದೆ, ಮತ್ತೆ ಇದು ಫೇಲ್ಯೂರ್ ಆಗಿರೋದ್ರಿಂದ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಎಲ್ಲರಿಗೂ ಸೋಪ್ಸ್ ಕೊಡ್ತಾರೆ. ತುಂಬಾ ಪಾಪ್ಯುಲಿಸ್ಟ್ ನಾವು ಒಪ್ಕೊಳ್ಳೋದಿಲ್ಲ, ಬಟ್ ನೀವು ಎಕ್ಸ್ಪೆಕ್ಟ್ ಮಾಡಿ ಅಂತ ನಾನು ಹೇಳ್ತಿರೋದು. ನೀವು ಎಕ್ಸ್ಪೆಕ್ಟ್ ಮಾಡಿ, ಪಾಪ್ಯುಲಿಸ್ಟ್ ನಾನು ಒಪ್ಕೊಳ್ಳಲ್ಲ, ಬಟ್ ನಾನು ಇವಾಗಲೇ ಹೇಳಿರ್ತೀನಿ ನಿಮ್ಗೆ ಎಲ್ಲರಿಗೂ, ರೈತರಿಗೆ ಎಲ್ಲರಿಗೂ, ಯಾರ್ಯಾರಿಗೆ ಬೇಕೋ ಅವ್ರಿಗೆಲ್ಲರಿಗೂ ನನ್ನ ಮುಗಿಗೆ ಸವರಿರ್ತಾರೆ ಅಂತ ನಾನು ಹೇಳ್ಬಲ್ಲೆ. ಎಸ್ ಕೃಷ್ಣ ಪ್ರಸಾದ್ ಅವರೇ, ಕೊನೆಯದಾಗಿ ಲಾಸ್ಟ್ ಪಾಯಿಂಟ್. ಇಲ್ಲ, ನನಗೆ ಸಿಂಪಲ್ ಆಗಿ ದೂರದಿಂದ ಏನು ಅನ್ಸುತ್ತೆ ಅಂದರೆ, ಒಂದು ಸ್ಮೂತ್ ಆಗಿ ಸಾಗುತ್ತಾ ಇದ್ದ ಒಂದು ಏರ್ಕ್ರಾಫ್ಟ್ನ ಸಡನ್ ಆಗಿ ಫ್ಲೈಟ್ ಕ್ಯಾನ್ಸಲ್ ಮಾಡಿದಂಗೆ ಅನಿಸುತ್ತೆ. ನಮ್ಮ ಈ ಮ್ಯಾನುಫ್ಯಾಕ್ಚರಿಂಗ್ ಇಂಡೆಕ್ಸ್ ಕಮ್ಮಿ ಆಗಿದೆ, ನಮ್ಮ ಫಾರ್ಮರ್ಸಿಗೆ ತೊಂದರೆ ಆಗಿದೆ, ನಮ್ಮ ಕ್ಯಾಶುವಲ್ ಲೇಬರ್ಸಿಗೆ ತೊಂದರೆ ಆಗಿದೆ. ಬೇಸಿಕ್ಲಿ ಎವ್ರಿ ಸೆಕ್ಷನ್ ಆಫ್ ಸೊಸೈಟಿ ಹ್ಯಾಸ್ ಬಿನ್ ಎಫೆಕ್ಟೆಡ್. ಆ್ಯಂಡ್ ನನ್ನ ಪ್ರಕಾರ ದಿ ವರ್ಲ್ಡ್ಸ್ ಎಕನಾಮಿಕ್ಸ್ ಆರ್ ನಾಟ್ ರಾಂಗ್. And I think the biggest damage is idella, let's assume yago hengo magically idella sari hogutte anta, but I think the biggest damage is to Indian democracy. Ekendre we have seen an all around contempt for the institutions, RBI, media, parliament, executive, etc. So nangasate this is going to be a long tough battle. Ika the only positive enu andre nan prakara BJP Uttar Pradesh elections idrinda gedre, that is the only saving grace, because nan prakara this decision was taken only with the Uttar Pradesh elections in mind. Bere opposition parties get good ilde irli anta. I think if they win that election, then there is a positive. Ilde Mr. Modi is in big trouble. ಎಸ್, ಧನ್ಯವಾದ ಕೃಷ್ಣ ಪ್ರಸಾದ್ ಅವರೇ, ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ ತಮಗೂ ಕೂಡ ಧನ್ಯವಾದ. ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.